ಓಂ ಹಸ್ತದ್ವಯೇನ ಕಮಲೇ ಧಾರಯಂತೀಂ ಸ್ವಲೀಲಯಾ ಹಾರನೂಪುರ ಸಂಯುಕ್ತಾಂ ಲಕ್ಷ್ಮೀಂ ದೇವೀಂ ವಿಚಂಧಯೇ ಶಂಖಚಕ್ರಗದಾ ಹಸ್ತೆ ಶುಭ್ರವರ್ಣೇ ಶುಭಾನನೆ ಮಮ ದೇಹವರಂ ದೇವಿ ಸರ್ವಸಿದ್ಧಿಂ ಪ್ರಯಚ್ಛಮೇ. ಕರ್ನಾಟಕ ಟಿವಿಯ ಸಮಸ್ತ ವೀಕ್ಷಕರಿಗೂ ಕೂಡ ಅಕ್ಷಯ ತೃತೀಯ ಶುಭಾಶಯಗಳು. ಎಲ್ಲರೂ ಕೂಡ ಈ ಅಕ್ಷಯ ತೃತೀಯ ಅಂತಕ್ಕಂಥದ್ದು ಅದರ ಆಚರಣೆ ಏನು, ಆಚರಣೆ ಹೇಗೆ ಮಾಡಬೇಕು, ಈ ಅಕ್ಷಯ ತೃತೀಯ ದಿನ ನಾವು ಸುವರ್ಣ ಅಂದರೆ ಬಂಗಾರವನ್ನು ಕೊಳ್ಳಲೇಬೇಕಾ, ಕೊಳ್ಳಬಾರ್ದಾ, ಈ ಆಚರಣೆ ಪದ್ಧತಿ ಏನು, ಆ ದಿನ ನಾವು ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು, ಎಲ್ಲರಲ್ಲೂ ಕೂಡ ಬಂದಿರತಕ್ಕಂಥ ಒಂದೇ ದ್ವಂದ್ವ, ನಾವು ಅಕ್ಷಯ ತೃತೀಯ ದಿನ ಬಂಗಾರವನ್ನು ಕೊಳ್ಳಲೇಬೇಕಾ, ಕೊಂಡ್ರೆ ಮಾತ್ರನ ಅದು ಡಬಲ್ ಆಗ್ತಕ್ಕಂಥದ್ದ, ಅಂದರೆ ಜಾಸ್ತಿ ಆಗ್ತಕ್ಕಂಥದ್ದ, ಇವೆಲ್ಲ ಸಂಶಯಗಳು ತುಂಬ ಇದೆ. ನಾವು ಶಾಸ್ತ್ರದಲ್ಲಿ ನಾವು ವಿಶೇಷವಾಗಿ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಏನು ಪರಿಕಲ್ಪನೆ ಇದೆ, ಅದಕ್ಕೆ ಅರ್ಥ ಏನಿದೆ, ಅದನ್ನು ತಿಳ್ಕೊಂಡು ಆಚರಣೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಅದಕ್ಕೆ ನಾವು ಈ ಅಕ್ಷಯ ತೃತೀಯ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಅಕ್ಷಯ ತೃತೀಯ ಅಂತಂದ್ರೆ ಭವಿಷ್ಯತ್ ಪುರಾಣದಲ್ಲಿ ನಮಗೆ ಅಗ್ನಿ ಪುರಾಣದಲ್ಲಿ ಈ ಅಕ್ಷಯ ತೃತೀಯದ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ವೈಶಾಖ ಮಾಸದ ಶುಕ್ಲ ಪಕ್ಷದ ದಿನ ಇರ್ತಕ್ಕಂಥ ತೃತೀಯ ಅಕ್ಷಯ ತೃತೀಯ ಅಂತ ನಾವು ಕರಿತೀವಿ. ಆಡು ಭಾಷೆಯಲ್ಲಿ ಅಕ್ಷತದಿಗೆ ಅಂತ ಕರೀತಾರೆ. ಆ ಅಕ್ಷತದಿಗೆ ಏನಿದೆ, ವರ್ಷಕ್ಕೆ ಒಮ್ಮೆ ಮಾರಿ ಬರ್ತಕ್ಕಂಥದ್ದು ಈ ಅಕ್ಷತದಿಗೆ. ಅವತ್ತು ಬಸವ ಜಯಂತಿ ಅಂತ ಕರೀತಾರೆ. ಈ ಅಕ್ಷಯ ತೃತೀಯ ದಿನ ನಾವು ಮೂಲ ಕಾರಣ ಏನು ಆಚರಣೆಯನ್ನು ಮಾಡಬೇಕು, ನಂತರ ಆ ದಿನದಿಂದ ನಾವು ಪದ್ಧತಿ ಏನಿರುತ್ತೆ ಅಂತ ತಿಳ್ಕೊಳ್ಳೋಣ. ನೋಡಿ, ಅಕ್ಷಯ ತೃತೀಯದ ಅರ್ಥ ಏನಂತಂದ್ರೆ ವಿಶೇಷವಾಗಿ ವೈಶಾಖ ಮಾಸದಲ್ಲಿ ಬರ್ತಕ್ಕಂಥ ಪೂಜೆಗಳಲ್ಲಿ, ಅಂದ್ರೆ ನಾವು ಆಡು ಭಾಷೆಯಲ್ಲಿ ಮಾತಾಡೋದಾದ್ರೆ ಪೂಜೆಗಳಲ್ಲಿ ಇದು ಒಂದು ವ್ರತ ಅಂತ ಕರೀತಾರೆ. ಇದು ವ್ರತ ಅಂತ ಕರೀತಾರೆ. ವ್ರತ ಅಂದರೆ ಪೂಜೆ ಅಂತ. ಸಮಸ್ತ ಜನರು ಮಾಡ್ತಕ್ಕಂಥದ್ದು ಇದು. ಆ ದಿನ ವಿಶೇಷವಾಗಿರ್ತಕ್ಕಂಥದ್ದು. ಈ ದಿನ ಏನಕ್ಕೆ ವಿಶೇಷ ಅಂತ ಕರೀತಾರೆ ಅಂತಂದ್ರೆ, ನೋಡಿ, ಬದರಿನಾರಾಯಣ ಅಂತ ಕರೀತಾರೆ. ಬದಿಕಾಶ್ರಮದ ಬದರಿನಾರಾಯಣ ಮಂದಿರವನ್ನ ತೆರೆಯುವಂತ ದಿನ ಅಂತ ಕರೀತಾರೆ. ನೋಡಿ, ವರ್ಷ ಪೂರ್ತಿ ದೀಪವನ್ನ ಹಚ್ಚಿಟ್ಟಿರ್ತಾರೆ. ಆ ವರ್ಷದ ಅಕ್ಷಯ ತೃತೀಯ ದಿನ ಅದನ್ನು ಓಪನ್ ಮಾಡಿದಾಗ ಆ ದಿನವನ್ನೇ ಅಕ್ಷಯ ತೃತೀಯ ಅಂತ ಕರೆದ್ರು. ಎರಡನೇದಾಗಿ ನಮಗೆ ಆದಿ ದಿನವಾದಂಥ ಕೃತಿಯುಗಾದಿಗಳು ಉಂಟಾದಂಥ ದಿನ, ವಿಷ್ಣುವು ಬ್ರಹ್ಮಕ್ಷತ್ರ ಅವತಾರವನ್ನ ಎತ್ತಿದ ದಿನ ಅಂತ ಕರೀತಾರೆ ವೀಕ್ಷಕರೇ. ಎರಡನೇದಾಗಿ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನ ಶ್ರೀಕೃಷ್ಣ ನೀಡಿದಂಥ ದಿನ ಅಂತ ಕೂಡ ಕರೀತಾರೆ. ಜೊತೆಗೆ ಈ ಬಾರಿ ನಮಗೆ ಬಂದಿರತಕ್ಕಂಥ ಅಕ್ಷಯ ತೃತೀಯ ಎಷ್ಟು ವಿಶೇಷ ಅಂತಂದ್ರೆ, ಶಾಸ್ತ್ರದಲ್ಲಿ ಹೇಳುತ್ತೆ ಸೋಮವಾರ ಬುಧವಾರ ರೋಹಿಣಿ ನಕ್ಷತ್ರದಲ್ಲಿ ಅಕ್ಷಯ ತೃತೀಯ ಬಂತು ಅಂತಂದ್ರೆ ತುಂಬಾ ವಿಶೇಷವಾದಂಥ ದಿನ ಅಂತ ಹೇಳ್ತಾರೆ. ಹಾಗಾಗಿ ರೋಹಿಣಿ ನಕ್ಷತ್ರ, ಕೃಷ್ಣ ನಕ್ಷತ್ರ ವಿಶೇಷವಾದಂಥ ದಿನ ಈ ಅಕ್ಷಯ ತೃತೀಯ, ಶ್ರೇಷ್ಠವಾದಂಥ ದಿನ. ಅದು ಶ್ರೇಷ್ಠತೆ ಏನಕ್ಕೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಅಕ್ಷಯ ತೃತೀಯ ಅಂತಕ್ಕಂಥದ್ದು ಮೊದಲನೇದ ಕಾರಣ ಗಂಗಾರ್ ತೀರ್ಥ ಸ್ನಾನ ಅಂತ ಹೇಳ್ತಾರೆ. ನೋಡಿ, ಅಕ್ಷಯ ತೃತೀಯ ದಿನ ನಾವು ಗಂಗಾ ಸ್ನಾನವನ್ನು ಮಾಡಿದ್ರೆ ಸರ್ವ ಪಾಪ ಮುಕ್ತಾರ್ಥಂ, ಸರ್ವ ಪಾಪಗಳು ಪರಿಹಾರವಾಗ್ತಕ್ಕಂಥ ದಿನ. ಮೊದಲನೇದಾಗಿ ನದಿ ತೀರಗಳಲ್ಲಿ ಸ್ನಾನ ಮಾಡಬಹುದು. ನಾವು ಗಂಗೆಗೆ ಹೋಗ್ಬೇಕು, ಕಾಶಿಗೆ ಹೋಗಿ ಸ್ನಾನ ಮಾಡ್ಬೇಕಂತ ಎಲ್ರಿಗೂ ಅನುಕೂಲ ಇರಲ್ಲ. ಯಾರು ನದಿ ತೀರದ ಹತ್ತಿರ ಇರ್ತಾರ ಅವರು ಸ್ನಾನ ಮಾಡ್ಬೋದು. ಸರ್, ನಮ್ಗೆ ಹೋಗ್ಲಿಕ್ಕೆ ಆಗಲ್ಲ, ನಾವೇನು ಮಾಡೋದು ಅಂತಂದಾಗ ಅದಕ್ಕೆ ಹೇಳ್ತಾರೆ ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸಿಂಗುರು. ಮನೇಲಿ ಬಕೆಟಲ್ಲಿರೋ ನೀರಿಗೆ ಈ ಮಂತ್ರವನ್ನು ಹೇಳ್ಕೊಂಡು ನಮಸ್ಕಾರ ಮಾಡಿ. ನಾವು ಎಲ್ಲರೂ ಗಂಗೆಗೆ ಹೋಗಿ ಸಾಧ್ಯ ಇರಲ್ಲ. ಮನೇಲಿರೋ ಬಕೆಟ್ಗೆ ಆ ನೀರನ್ನೇ ಮುಟ್ಟಿ ಮಂತ್ರನ ಹೇಳಿ ಅದನ್ನು ಶಿರಸಿದಾರೆಯೇ ನೋಡಿ ಸ್ನಾನವನ್ನು ಮಾಡ್ಬೇಕು. ಯಾಕೆ ಮಾಡ್ಬೇಕು ಸ್ನಾನನ? ಅಕ್ಷಯ ತೃತೀಯ ಪರಿಕಲ್ಪನೆ ತಿಳ್ಕೊಬೇಕು ನಾವು. ಸಹಸ್ರಾರ ಚಕ್ರ ಅಂದ್ರೆ ತಲೆಯಲ್ಲಿ ನಮಗಿಲ್ಲಿ ಸಹಸ್ರಾರ ಚಕ್ರ ಇರುತ್ತೆ. ಇಲ್ಲಿ ನೀರು ಬಿದ್ದಾಗ ನಮ್ಮಲ್ಲಿರ್ತಕ್ಕಂಥ ಹಾರ್ಮೋನ್ಸು, ಈ ಷಟ್ಚಕ್ರಗಳೇನಿದೆ ಅದು ಆಕ್ಟಿವ್ ಆಗುತ್ತೆ. ಅಂದ್ರೆ ಮನುಷ್ಯ ಆಕ್ಟಿವ್ನೆಸ್ ಆಗ್ತಾನೆ. ಎಲ್ರಿಗೂ ಸಿಕ್ಸ್ ಸೆನ್ಸ್ ಅಂತಕ್ಕಂಥದ್ದು ಇರುತ್ತೆ. ಆ ಸಿಕ್ಸ್ ಸೆನ್ಸ್ ಅಂತಕ್ಕಂಥದ್ದು ನಮಗೆ ಅದು ಕೆಲಸ ಮಾಡ್ಬೇಕಂದ್ರೆ ಸ್ನಾನವನ್ನು ಮಾಡಿ ಅಂತ ಹೇಳ್ತಾರೆ. ಯಾಕೆಂದ್ರೆ ನಾವು ಮಲಗದಾಗ ನವದ್ವಾರಗಳನ್ನು ಇಟ್ಟ ದೇವರು ನಮಗೆ ಮೂಗಲ್ಲಿ, ಕಣ್ಣಲ್ಲಿ, ಕಿವಿಯಲ್ಲಿ ಮಲಗದಾಗ ದುರ್ವಾಸನೆ ಅಂತಕ್ಕಂಥದ್ದು. ಸ್ನಾನವನ್ನು ಮಾಡಿದಾಗ ಮನುಷ್ಯನ ದೇಹ ಸಿಕ್ಸ್ ಸೆನ್ಸು ತುಂಬಾ ಆಕ್ಟಿವ್ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಸ್ನಾನವನ್ನ. ಎರಡನೇದಾಗಿ ನಾವು ಈ ಅಕ್ಷಯ ತೃತೀಯ ದಿನ ಏನನ್ನು ಮಾಡಬಹುದು, ಯಾಕಂದ್ರೆ ನಿಜವಾದ ಅರ್ಥ ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಬಂದು ಸ್ನಾನ. ಅದು ನದಿಯಲ್ಲೇ ಮಾಡಬಹುದು. ಆಗದಿದ್ದವರು ಅಶಕ್ತರು ಏನು ಮಾಡ್ಬೋದು, ಮನೆಯಲ್ಲೇ ಬಕೆಟಲ್ಲಿ ನೀರು ಇಟ್ಕೊಂಡಿರ್ತೀರಾ, ಆ ನೀರನ್ನೇ ಈ ಮಂತ್ರನ ಹೇಳ್ಕೊಂಡು ಸ್ನಾನ ಮಾಡಿದ್ರೆ ಸಾಕು. ಎರಡನೇದಾಗಿ ಜಪ ಅಂತ ಹೇಳ್ತಾರೆ. ಜಪ ಅಂದ್ರೆ ಅರ್ಥ ಏನು?
ದೈವ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ನಿಮಗೆ ಯಾವ ಮಂತ್ರನ ಬರುತ್ತೋ ಆ ಮಂತ್ರನೇ ಹೇಳ್ಕೊಳ್ಳಿ. ನಮಗೆ ಓಂ ನಮೋ ನಾರಾಯಣಾಯ, ಓಂ ನಮ ಶಿವಾಯ ಈ ಶಿವಪಂಚಾಕ್ಷರಿ ಮಂತ್ರವನ್ನ, ನಾರಾಯಣ ಅಷ್ಟಾಕ್ಷರಿ ಮಂತ್ರವನ್ನ ದೈವ ಸಾನ್ನಿಧ್ಯದಲ್ಲಿ ಹೇಳ್ಕೊಂಡ್ರೆ ಸಾಕು. ನಾವು ಜಪೇತ್ ಸಿದ್ಧಿ ಅಂದ್ರೆ ಕಾಯ ವಾಚ ಮನಸ. ನಾವು ಗಂಟೆಗಟ್ಟಲೆ ಜಪ ಮಾಡ್ಲಿಕ್ಕಾಗಲ್ಲ, ಯಾಕಂದ್ರೆ ಮನುಷ್ಯನ ಆಸಕ್ತಿ ಶ್ರದ್ಧೆ ಅಂತಕ್ಕಂಥದ್ದು ಜಾಸ್ತಿ ಹೊತ್ತಿರಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಈ ಶಿವಪಂಚಾಕ್ಷರಿಯನ್ನು ನಾರಾಯಣ ಅಷ್ಟಾಕ್ಷರಿಯನ್ನ ಆ ದಿನ ನಾವು ದೇವಸ್ಥಾನದಲ್ಲಿ ದೈವ ಸಾನ್ನಿಧ್ಯದಲ್ಲಿ ಅಥವಾ ವಟವೃಕ್ಷ ಅಂದ್ರೆ ಅರಳಿ ಮರದ ಕೆಳಗಡೆ ಕೂತ್ಕೊಂಡು ಏನು ತಮಗೆ ಮಂತ್ರಗಳು ಬರುತ್ತೋ ಆ ಮಂತ್ರವನ್ನ ಪಠನೆ ಮಾಡ್ಬೋದು ಅಂತ ಹೇಳ್ತಾರೆ. ತಪ ಮೂರನೆಯದಾಗಿ ಎಂಥ ವಿಚಾರವನ್ನ ತಿಳಿಸ್ತಾರೆ ಅಂತಂತಂದ್ರೆ ವಿಶೇಷವಾಗಿರ್ತಕ್ಕಂಥದ್ದು ತಪಸ್ಸು ಅಂತ ಹೇಳ್ತಾರೆ. ತಪಸ್ಸನ್ನ ಮಾಡ್ಬೇಕಂದು ಋಷಿಮುನಿಗಳೇ ಅಂತ ನಾವು ಕೂಡ ಮಾಡ್ಬೋದು ತಪಸ್ಸನ್ನ. ಅದು ಧ್ಯಾನ ಅಂತ ಹೇಳ್ತಾರೆ. ಧ್ಯಾನವನ್ನು ಮಾಡ್ಬೇಕಾದ್ರೆ ವಿಶೇಷವಾಗಿರ್ತಕ್ಕಂಥ ಕಾಯ ವಾಚ ಮನಸ ಅಂತ ಹೇಳ್ತೀವಿ. ಕಾಯ ವಾಚ ಮನಸ್ಸು ಅಂದ್ರೆ ಮನುಷ್ಯ, ಪ್ರತಿಯೊಬ್ಬ ಮನುಷ್ಯನು ಕೂಡ ದೇವರು ಭಗವಂತನನ್ನು ಶಕ್ತಿ ಕೊಟ್ಟು ಭೂಮಿಗೆ ಕಳಿಸಿರ್ತಾನಂತೆ. ನಾವು ಅದನ್ನು ಉಪಯೋಗಿಸ್ಕೋಬೇಕಷ್ಟೆ. ಎರಡನೇದಾಗಿ ಏನ್ ಹೇಳ್ತಾರೆ ಅಂತಂದ್ರೆ ಅಧ್ಯಯನ. ಅಧ್ಯಯನ ಅಂದ್ರೇನು, ನೀವು ಬರ್ತಕ್ಕಂಥ ಮಂತ್ರಗಳನ್ನೇ ಶ್ಲೋಕವನ್ನೇ ಅಧ್ಯಯನ ಮಾಡಬೇಕು. ಮೂರನೇದಾಗಿ ತರ್ಪಣ. ತರ್ಪಣ ಅಂದ್ರೇನು, ಏನು ಸಾರ್ ಇದು ಅಕ್ಷಯ ತೃತೀಯ ಅಂತೀರಾ, ನಾವು ಬಂಗಾರ ಕೊಳ್ಳಬೇಕು ಅಂತಿದ್ದೀರಿ, ತರ್ಪಣ ಮಾಡು ಅಂತ ಹೇಳ್ತಾ ಇದ್ದೀರ. ತರ್ಪಣ ಅಂದ್ರೆ ಅರ್ಥ, ಯಾರು ಮೃತರು ಹೊಂದಿರ್ತಾರೋ, ತಾಯಿಯೋ ತಂದೆಯೋ ಯಾರು ಮೃತರು ಹೊಂದಿರ್ತಾರೋ ಆ ದಿನ ಅವರ ಹೆಸರಲ್ಲಿ ತರ್ಪಣ ಅಂದ್ರೆ ತಿಲತರ್ಪಣವನ್ನು ಮಾಡಬಹುದು. ಸ್ವಾಮಿ ನಮಗೆ ಪದ್ಧತಿ ಇಲ್ಲ ಗುರುಗಳೇ ಅಂದಾಗ ನೀವು ಅವರ ಹೆಸರಲ್ಲಿ ತರಕಾರಿ ದಾನವನ್ನು, ಯಾವುದಾದ್ರೂ ಅನಾಥಾಶ್ರಮದಲ್ಲಿ ಊಟವನ್ನು, ಇಲ್ಲ ಒಂದು ದೇವಸ್ಥಾನದಲ್ಲಿ ಅಭಿಷೇಕವನ್ನು, ಅವರ ಹೆಸರಲ್ಲಿ ಏನಾದ್ರೂ ಒಂದು ದಾನವನ್ನು ಮಾಡ್ತಕ್ಕಂಥದ್ದು. ಇದು ನಿಜವಾದ ಅರ್ಥ ಅಕ್ಷಯ ತೃತೀಯ. ಮೊದಲನೇದು ಸ್ನಾನ, ಎರಡನೇದು ಜಪ, ಮೂರನೇದಾಗಿ ತಪಸ್ಸು, ನಾಲ್ಕನೇದಾಗಿ ಅಧ್ಯಯನ ಅಂದ್ರೆ ನಮ್ಗೆ ಗೊತ್ತಿರ್ತಕ್ಕಂಥ ಮಂತ್ರಗಳನ್ನ ಹೇಳ್ಕೊಳ್ಳೋದು, ನಾಲ್ಕನೇದಾಗಿ ತರ್ಪಣ ಅಂತ ಹೇಳ್ತಾರೆ. ಇದನ್ನ ಅಕ್ಷಯ ತೃತೀಯದ ನಿಜವಾದ ಅರ್ಥ. ನಾವೀಗ ಇತ್ತೀಚೆಗೆ ಬರ್ತಾ ಏನ್ ಮಾಡ್ತಾ ಇದ್ವಿ, ಬಂಗಾರ ಕೊಂಡ್ರೆ ಮಾತ್ರ ಅಕ್ಷಯ ತೃತೀಯ, ಬಂಗಾರ ಕೊಳ್ಳಿಲ್ಲ ಅಂದ್ರೆ ಅಕ್ಷಯ ತೃತೀಯ ಅಲ್ಲ ಅಂತಕ್ಕಂಥ ಪರಿಕಲ್ಪನೆ ಬಂದ್ಬಿಟ್ಟಿದೆ. ಅದು ತಪ್ಪು ಪರಿಕಲ್ಪನೆ ವೀಕ್ಷಕರೇ. ಆದ್ರಿಂದ ನಾವು ಯಾವುದೇ ಒಂದು ಪೂಜೆಯನ್ನ ಹಬ್ಬವನ್ನು ಆಚರಣೆ ಮಾಡಿದ್ರೆ ಅದಕ್ಕೆ ಅರ್ಥ ಇಟ್ಕೊಂಡು ನಾವು ಆಚರಣೆ ಮಾಡ್ಬೇಕು. ಕೆಲವು ಬಾರಿ ಏನಾಗುತ್ತೆ ಅಂತಂದ್ರೆ ನಾವು ಮಾಡ್ತಕ್ಕಂಥ ವ್ರತಗಳು ಆಚರಣೆಗಳು ಮುಂದಿನ ಪೀಳಿಗೆಗೆ ಅಂದ್ರೆ ಮಕ್ಕಳಿಗೆ ಏನಾಗುತ್ತೆ ಅಂತಂದ್ರೆ ನಾವೇನೋ ಒಂದು ಬ್ಲೈಂಡ್ ಆಗಿ ಮಾಡಿದಾಗ ಅದು ಮಕ್ಕಳಿಗೆ ಏನಾಗುತ್ತೆ ಅದೇ ಬರ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ಪ್ರಾತಃ ಕಾಲದಲ್ಲಿ ಈ ಸ್ನಾನವನ್ನು ಮಾಡ್ತಕ್ಕಂಥದ್ದು ಶ್ರೇಷ್ಠ ಅಂತ ಹೇಳಿದ್ರು. ಎರಡನೇದಾಗಿ ಜಪವನ್ನು ಹೇಳಿದರೆ, ಮೂರನೇದಾಗಿ ಏನು ಹೇಳಿದ್ದಾರೆ ಅಂತಂದ್ರೆ ಕಾಲ ವಿಜ್ಞಾನದಲ್ಲಿ ಪಿತೃ ಕಾರ್ಯವನ್ನ ದೇವತಾ ಕಾರ್ಯ ಎರಡೂ ಒಂದೇ ದಿನ ಬಂದಿರೋದ್ರಿಂದ ಈ ದಿನ ದಾನಕ್ಕೆ ಶ್ರೇಷ್ಠವಾದಂತ ಮಹತ್ವ. ಅಕ್ಷಯ ತೃತೀಯ ಅಂದ್ರೆ ಏನು, ತೃತೀಯ ಅಂದ್ರೆ ನೋಡಿ, ಯಾರ್ಯಾರು ಹೆಣ್ಣು ಮಕ್ಕಳು ಮದುವೆ ಆಗಿರಲ್ಲ, ಗಂಡು ಮಕ್ಕಳು ಮದುವೆ ಆಗಿರಲ್ಲ, ಎಷ್ಟೋ ಜನ ಜಾತಕಗಳನ್ನು ಬಂದು ತೋರಿಸ್ತಾ ಇರ್ತಾರೆ, ಮದುವೆ ಸೆಟ್ ಆಗ್ತಾ ಇರ್ತಾರಲ್ಲ, ಅದ್ರ ಜೊತೆಲಿ ಎಷ್ಟೋ ವರ್ಷಗಳ ಕಾಲ ಜಾತಕಗಳು ನೋಡಿ ನೋಡಿ ಬೇಜಾರಾಗ್ಬಿಟ್ಟಿರ್ತಾರೆ. ಕೆಲವು ಬಾರಿ ಜಾತಕ ಪರಾಮರ್ಶೆ ಅಂದ್ರೆ ಜಾತಕನ ಸರಿಯಾಗಿ ನೋಡದೆ ಮದುವೆ ಮಾಡ್ಕೊಂಡು ಜೀವನ ಎಷ್ಟೋ ಜನ ಜೀವನ. ಯಾಕಂದ್ರೆ ಇದು ವಿಜ್ಞಾನ, ಇದು ಜ್ಯೋತಿರ್ ವಿಜ್ಞಾನ. ಇದು ಈ ಜ್ಯೋತಿಷ್ಯ ಅಂದ್ರೆ ಅರ್ಥ ಏನಂದ್ರೆ ಆ ಜ್ಯೋತಿಷ್ಯ ಅಂದ್ರೆ ನಮಗೆ ಒಳ್ಳೆಯ ದಾರಿಯನ್ನು ತೋರಿಸ್ತಕ್ಕಂಥ ವಿಜ್ಞಾನ. ಇದು ಇಟ್ ಈಸ್ ಎ ಸೈನ್ಸ್. ಇದು ನಾವು ಕಣ್ಣು ಮುಚ್ಚಿಕೊಂಡು ಒಪ್ಕೋಬೇಕು ಅಂತೇನಿಲ್ಲ. ಬಟ್ ಇದೇನಂತಂದ್ರೆ ಅಧ್ಯಯನ ಸರಿಯಾಗಿದ್ರೆ, ಸರಿಯಾಗಿ ಅಧ್ಯಯನವನ್ನು ಮಾಡ್ಕೊಂಡಿದ್ರೆ ಇದರಿಂದ ಖಂಡಿತ ಒಳ್ಳೇದಾಗತ್ತೆ. ಅಧ್ಯಯನ ಇಲ್ಲದೆ ಇದ್ದಾಗ ಏನಾಗುತ್ತೆ ಅಂದ್ರೆ ಒಂದಕ್ಕೆರಡು ಅನರ್ಥಗಳು ಉಂಟಾಗತ್ತೆ, ಬೇರೆ ಬೇರೆ ದಾರಿಗಳ ನಷ್ಟಗಳು ಉಂಟಾಗತ್ತೆ. ಅದರಿಂದ ಜ್ಯೋತಿಷ್ಯ ಅಂತಕ್ಕಂಥದ್ದು ಅದನ್ನು ಮನುಷ್ಯನ ಏಳಿಗೆಗೆ ಇಟ್ಟಿದರೆ ಹೊರತು ಅದನ್ನು ಬ್ಲೈಂಡ್ ಆಗಿ ಉಪಯೋಗಿಸಕ್ಕೆ ಇಟ್ಟಿಲ್ಲ. ಆದ್ರಿಂದ ಈ ದಾನದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಮೊದಲನೇದಾಗಿ ಪೂರ್ಣ ಕುಂಭ. ಇವಾಗ ಬೇಸಿಗೆಗಾಲ, ಒಂದು ತಂಬಿಗೆಯಲ್ಲಿ ನೀರು ದಾನವನ್ನು ಮಾಡಿ, ಮೊಸರನ್ನವನ್ನು ದಾನ ಮಾಡಬಹುದು, ಗೋಧಿಯನ್ನು ದಾನ ಮಾಡಬಹುದು. ಅದರ ಜೊತೆಯಲ್ಲಿ ಸುವರ್ಣ ದಾನೇನ ಅಂದ್ರೆ ಏನ್ ಹೇಳಿದ್ರು, ಸುವರ್ಣವನ್ನ ದಾನವನ್ನು ಮಾಡೋದ್ರಿಂದ ಅತ್ಯಂತ ಪ್ರಶಸ್ತ ಅಂತ ಹೇಳಿದ್ರು. 1 ಲಕ್ಷ ರೂಪಾಯಿ ಆಗಿದೆ 1 ಗ್ರಾಮ್ ಬಂಗಾರ, ದಾನ ಮಾಡ್ಲಿಕ್ಕೆ ನಮ್ಮ ಕೈಲಿ ಆಗಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ನಮಗೆ ಏನು ಶಕ್ತಿ ಇದೆಯೋ ಆ ಅಕ್ಷಯ ತೃತೀಯ ಅಂದ್ರೆ ಆವತ್ತು ನೀವು ಎಷ್ಟು ಜಪ ಮಾಡ್ತಿರೋ, ಎಷ್ಟು ದಾನವನ್ನು ಮಾಡ್ತಿರೋ, ಎಷ್ಟು ಒಳ್ಳೆಯನ ಮಾತನ್ನಾಡ್ತಿರೋ, ಒಳ್ಳೆಯದನ್ನ ಬಯಸ್ತಿರೋ, ಅದರಿಂದ ಅಕ್ಷಯ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಈ ಹೆಣ್ಣು ಮಕ್ಕಳು ಮದುವೆ ಆಗದೆ ಇರ್ತಕ್ಕಂಥವ್ರು, ಗಂಡು ಮಕ್ಕಳಾಗ್ಲಿ ಅಕ್ಷತರಿಗೆ ಅಂತ ಕರೀತಾರೆ, ಅಂದ್ರೆ ಗೌರಿ ಪೂಜೆ ಅಂತ ಕರೀತಾರೆ. ಕೆಲವು ಹೆಣ್ಮಕ್ಳು ಮದುವೆ ಮಾಡ್ಬೇಕಾದ್ರೆ ಮದುವೆಯಲ್ಲಿ ಗೌರಿ ಪೂಜೆಯನ್ನ ಮಾಡಿಸ್ತೀರ. ಈ ಅಕ್ಷಯ ತೃತೀಯ ಬುಧವಾರ ದಿನ ರೋಹಿಣಿ ನಕ್ಷತ್ರ ಬಂದಿರತಕ್ಕಂಥದ್ದು, ಆದ್ರಿಂದ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆ ಇದೆ ಆವತ್ತು. ಯಾರ್ಯಾರು ಹೆಣ್ಣು ಮಕ್ಕಳು ಅವತ್ತು ಬಂಗಾರ ಕೊಳ್ಳದಿದ್ರು ಪರವಾಗಿಲ್ಲ, ಕೊಳ್ಳೇಬೇಕು ಅಂತ ಎಲ್ಲೂ ಶಾಸ್ತ್ರ ಖಂಡಿತವಾಗ್ಲೂ ಉಲ್ಲೇಖ ಮಾಡಿಲ್ಲ.
ಬಂಗಾರವನ್ನು ತಗೊಳ್ಳೇಬೇಕು ಅಂತ ಏನಿಲ್ಲ, ಬಂಗಾರವನ್ನ ದಾನ ಮಾಡು ಅಂತ ಹೇಳಿದ್ರು, ಅವತ್ತು ಸುವರ್ಣ ದಾನವನ್ನು ಮಾಡು ಅಂತ ಹೇಳಿದ್ರು. ಆದ್ರೆ ವಿಶೇಷ ಏನಪ್ಪ ಇದರಿಂದ ಅಕ್ಷಯ ತದಿಗೆಯಲ್ಲಿ, ಯಾರು ಹೆಣ್ಣುಮಕ್ಕಳು ಮದುವೆ ಆಗಿರಲ್ಲ ಸರ್ವಮಂಗಳ ಪೂಜೆ ಅಂತ ಕರೀತಾರೆ. ಅಂದ್ರೆ ಏನು, ಗೌರಿ ಪೂಜೆಯನ್ನ ಆ ದಿನ ಗೌರಿಗೆ ಕುಂಕುಮದ ಅಷ್ಟೋತ್ತರವನ್ನ ಅರಿಶಿನ ಕೊಂಬನ್ನಿಟ್ಟು ಅದಕ್ಕೆ ಕುಂಕುಮಾರ್ಚನೆಯನ್ನು ಮಾಡಿ, ಯಾರಾದ್ರೂ ಮುತ್ತೈದರಿಗೆ ಅರಿಶಿನ ಕೊಂಬು, ಬ್ಲೌಸ್ ಪೀಸು ಏನಿದೆ ತಾಂಬೂಲ ಸಮೇತವಾಗಿ ಆ ಕುಂಕುಮಾರ್ಚನೆ ಗೌರಿಗೆ ಮಾಡಿ ಅದು ಯಾರು ದಾನ ಕೊಡ್ತಾರೆ ಈ ಅಕ್ಷಯ ತೃತೀಯ ದಿನ, ಅವ್ರು ಖಂಡಿತವಾಗಲೂ ಕೂಡ ಮದುವೆಯ ತೊಂದರೆಗಳು, ಅಷ್ಟದಾರಿದ್ರ್ಯಗಳು ನಿವಾರಣೆ ಆಗಿರ್ತಕ್ಕಂಥ ಶಕ್ತಿ ಆವತ್ತಿರುತ್ತೆ. ಆದ್ರಿಂದ ಅಕ್ಷತದಿಗೆ ಅಂತೇಳಿ ಈ ಮಂಗಳವಾರದ ಕಾಲಗಳಲ್ಲಿ, ಈ 4 ವಾರಗಳ ಕಾಲಗಳು ಕೂಡ ಆ ದೇವಿಯಾದಂಥ ಗೌರಿ ಆರಾಧನೆಯನ್ನ ಮಾಡ್ತಾರೆ. ಆದ್ರಿಂದ ನಾವು ಆ ದಿನ ಬರೀ ವಿಶೇಷತೆ ಇರ್ತಕ್ಕಂಥದ್ದು ಬಂಗಾರ ಕೊಳ್ಳಕ್ಕಲ್ಲ, ವಿಶೇಷ ಇರೋದು ಏನಕ್ಕೆ ಅಂದ್ರೆ ಜಪ, ತಪ, ಸ್ನಾನ, ನಂತರ ಧ್ಯಾನವನ್ನ, ನಂತರ ಆ ದಿನ ಗೌರಿ ಪೂಜೆಯನ್ನು ಯಾರು ಆಚರಣೆಯನ್ನು ಮನೆಯಲ್ಲಿ ಮಾಡ್ತೀರಾ ನಿಶ್ಚಿತವಾಗಿ ಅವ್ರಿಗಿರ್ತಕ್ಕಂಥ ಅಷ್ಟದಾರಿದ್ರ್ಯಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಏನಪ್ಪಾ ಅಂದ್ರೆ ಪಿತೃತರ್ಪಣ ಅಂತ ಹೇಳ್ತಾರೆ. ವಸು, ರುದ್ರ, ಆದಿತ್ಯ ರೂಪಗಳಲ್ಲಿ ತಾತ, ತಂದೆ, ತಾತ, ಮುತ್ತಾತ 3 ಜನ. ಅಲ್ಲ ಗುರುಗಳೇ, ಅಕ್ಷಯ ತದಿಗೆ ಒಳ್ಳೆ ಹಬ್ಬದ ದಿನ ತಗೊಂಡೋಗಿ ತರ್ಪಣ ಮಾಡಿ ಅಂತ ಹೇಳ್ತಾ ಇದ್ದೀರಾ, ದಾನ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಹೌದು, ಯಾಕೆಂದ್ರೆ ಉತ್ತರಾಯಣ ಪುಣ್ಯಕಾಲದ ವೈಶಾಖ ಮಾಸದ ಶುಕ್ಲ ಪಕ್ಷದ ಅಕ್ಷಯ ತದಿಗೆ ಇದು. ಅಕ್ಷಯ ತದಿಗೆ ಅಂದ್ರೇನು ನೋಡಿ, ಯಾವುದಾದ್ರೂ ನೀವು ಪಿತೃಗಳು ತಂದೆ ಅಥವಾ ತಾಯಿ ಅಥವಾ ಹೋದಾಗ ಅಕ್ಷಯ ಪುಣ್ಯ ಫಲ ಪ್ರತ್ಯರ್ಥಂ, ಅಕ್ಷಯ ಲೋಕ ಪುಣ್ಯ ಫಲ ಪ್ರತ್ಯರ್ಥಂ ಅಂದ್ರೆ ಏನು, ಅಕ್ಷಯ ಪುಣ್ಯ ಲೋಕ ಸಿಗಲಿ ಅವರಿಗೆ, ಅಂದ್ರೆ ಮೋಕ್ಷ ಸಿಗಲಿ ಅಂತ ಹೇಳಿ ನಾವು ಅಕ್ಷಯ ಅನ್ನೋ ಪದವನ್ನು ಬಳಸ್ತೀವಿ. ನಾವಲ್ಲಿ ಒಂದು ತರ್ಪಣವನ್ನು ಮಾಡಬೇಕಾದ್ರೆ ಅಥವಾ ಒಂದು ಪಿಂಡ ಪ್ರದಾನವನ್ನು ಮಾಡಬೇಕಾದ್ರೆ ಅಕ್ಷಯ ಪುಣ್ಯ ಲೋಕ ಪ್ರಾಪ್ತ್ಯರ್ಥಂ ಅಂತ ಹೇಳಿ ಸಂಕಲ್ಪವನ್ನ ಮಾಡಿಸ್ತಾರೆ. ಅದಕ್ಕೆ ಈ ದಿನ ಏನ್ ಮಾಡ್ಬೇಕು, ಯಾರಾದ್ರೂ ಹೋಗಿರ್ತಕ್ಕಂಥವ್ರು ಯಾರಿರ್ತಾರೆ ಅವರಿಗೆ ಸದ್ಗತಿ ಅಂತ ಸಿಗಲಿ ಅಂತೇಳಿ ನೀವು ದಾನವನ್ನು ಮಾಡಬಹುದು. ಆ ದಾನ ಯಾವ ರೀತಿ ಆಗಿರ್ಬೇಕು, ಒಳ್ಳೆ ರೀತಿ ಆಗಿರ್ತಕ್ಕಂಥ ದಾನವನ್ನ ಸತ್ಪಾತ್ರರು ಅಂತ ಕರೆದ್ರು. ಯಾರು, ಅಶಕ್ತರಿಗೆ, ಶ್ರೋತ್ರಿಯರಿಗೆ, ದೇವಸ್ಥಾನದಲ್ಲೋ ಇಲ್ಲ ಮನುಷ್ಯನಿಗೆ ಅನ್ನನ್ನ ಕ್ಷಣಿಕಾದಾನಂ ಅಂತ ಹೇಳಿದ್ರು. ವಿದ್ಯಾದಾನ ಶ್ರೇಷ್ಠ, ಅನ್ನದಾನ ಅಂತಕ್ಕಂಥ ಶ್ರೇಷ್ಠ. ಆದ್ದರಿಂದ ಆ ದಿನ ನೀವು ಏನು ಬೇಕಾದ್ರೂ ದಾನ ಮಾಡ್ಬೋದು. ಗುರುಗಳೇ ಏನು ಬೇಕಾದ್ರೂ ದೇವಸ್ಥಾನ ನೋಡಿ, ಎಷ್ಟೋ ಜನಕ್ಕೆ ಪುಟ್ಟಪಾತ್ರಲ್ಲಿ ಮಲಗಿರ್ತಾರೆ, ಅವ್ರಿಗೊಂದು ಬೆಡ್ಶೀಟ್ ಇರಲ್ಲ. ಎಷ್ಟೋ ಜನಕ್ಕೆ ಅನ್ನಕ್ಕೆ ಕಷ್ಟ ಇದೆ. ನಾವು ಇರುವವರು ಕೊಟ್ರೆ ಅದು ಉಪಯೋಗ ಬರಲ್ಲ. ಹಸಿದವನಿಗೆ ಅನ್ನ ಕೊಟ್ರೆ ಅವನು ನಿಮ್ಮನ್ನ ತಿಳ್ಕೊಂತಾನೆ, ಯಾಕಂದ್ರೆ ಹಸುತ್ತಾ ಇರುತ್ತೆ. ಹಸುವಿದ್ದಾಗ ಅನ್ನ ಕೊಟ್ರೆ ತಿಳ್ಕೊಂತಾನೆ ಅವನು. ಸತ್ಪಾತ್ರೇಣ ಅಂದ್ರೆ ಯಾರು ಯೋಗ್ಯರೋ ಅವ್ರಿಗೆ ದಾನವನ್ನು ಮಾಡಿ, ಇರುವವ್ರಿಗೆ ತಗೊಂಡೋಗಿ ಇನ್ನಷ್ಟು ಕೊಟ್ಟರು ಅದು ಉಪಯೋಗಕ್ಕೆ ಬರಲ್ಲ ದಾನ. ನಾವು ಏನಾದರೂ ದಾನ ಅಂತ ಮಾಡಿದ್ರೆ ನಮ್ಮ ಶಕ್ತಿಯಾನುಸಾರ ದಾನ ಮಾಡೋದು. ಅದಕ್ಕೆ ಆ ದಿನ ನಾವು ಇದನ್ನೇ ದಾನ ಮಾಡು, ಅದನ್ನೇ ದಾನ ಮಾಡು ಅಂತ ಎಲ್ಲೂ ಹೇಳಿಲ್ಲ. ನಿಮಗೇನು ಶಕ್ತಿ ಇದೆಯೋ ಆ ಶಕ್ತಿಯಾನುಸಾರವಾಗಿ ದಾನವನ್ನು ಮಾಡು ಅಂತ ಹೇಳುದು, ಶಕ್ತಿ ಮೀರು ಮಾಡು ಅಂತ ಹೇಳಿಲ್ಲ. ಆದ್ರಿಂದ ಆವತ್ತು ಪಿತೃಗಳಿಗೆ ಏನ್ ಮಾಡಬೇಕು, ದಾನವನ್ನು ಅವರ ಹೆಸರನ್ನು ಹೇಳಿ ಏನು ಬೇಕು, ವಸ್ತ್ರವೋ, ಅನ್ನವೋ, ಅಥವಾ ಏನಾದರೂ ಒಂದು ಅನಾಥಾಶ್ರಮದಲ್ಲೋ ಅಥವಾ ಯಾರಿಗಾದರೂ ಸರಿ ದಾನವನ್ನು ಮಾಡೋದ್ರಿಂದ ಆ ದಾನದ ಪುಣ್ಯ ಅಕ್ಷಯವಾಗುತ್ತೆ. ಅಕ್ಷಯವಾಗುತ್ತೆ ಅಂದ್ರೆ ಏನು, ಆ ದಾನದ ಪುಣ್ಯ ನಿಮಗೆ ಮುಂದೆಗೆ ಅಕ್ಷಯ ಪಾತ್ರೆ ಆಗತ್ತೆ. ಹಾಗಾಗಿ ಈ ಅಕ್ಷಯ ತೃತೀಯ, ಅಕ್ಷಯ ತದಿಗೆ ಅಂದ್ರೆ ಅರ್ಥ ನಾವು ಅದನ್ನು ತಿಳ್ಕೊಂಡು ಆಚರಣೆ ಮಾಡಬೇಕು. ಹಾಗಾಗಿ ಈ ಪಿತೃ ಕಾರ್ಯವನ್ನ ಮಾಡು ಅಂತ ಹೇಳ್ಬಿಟ್ಟು ದೇವ ಕಾರ್ಯ ಮತ್ತು ಪಿತೃ ಕಾರ್ಯ ಅಂತ ಹೇಳ್ತಾರೆ. ಇನ್ನ ಮುಂದಿನ ವಿಷಯದಲ್ಲಿ ಏನ್ ಹೇಳ್ಬೇಕಂತಂದ್ರೆ ನೋಡಿ, ವಾರ ನಕ್ಷತ್ರಗಳಲ್ಲಿ ಬುಧವಾರ, ಸೋಮವಾರ, ರೋಹಿಣಿ ನಕ್ಷತ್ರ ಕೂಡ ಬಂದ್ರೆ ಅಕ್ಷಯವಾದ ಸುಕೃತ ಫಲ ಅಂತ ಹೇಳ್ತಾರೆ. ಇದು ಕೂಡ ಬರೋದು ತುಂಬಾ ಕಷ್ಟ ಇದು. ಆದ್ರೆ ನಮಗೆ ಈ ವರ್ಷದ ಮೇ ತಿಂಗಳಲ್ಲಿ, ಈ ವರ್ಷದಲ್ಲಿ ಇರ್ತಕ್ಕಂಥ ಅಕ್ಷಯ ತೃತೀಯ ಕೂಡಿ ಬಂದಿದೆ. ನಮಗೆ ಏಪ್ರಿಲ್ ತಿಂಗಳ ಇರ್ತಕ್ಕಂಥ ಅಕ್ಷಯ ತೃತೀಯ ಏನಿದೆ ಅತ್ಯಂತ ಶ್ರೇಷ್ಠವಾದ ಪವಿತ್ರವಾದ ದಿನ. ಹಾಗಾಗಿ ಆ ದಿನದಲ್ಲಿ ನಾವು ಈ ಕಾರ್ಯಗಳನ್ನು ಮಾಡೋದ್ರಿಂದ ಉತ್ತಮ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ನಾನವನ್ನ ಯಾಕೆ ಮಾಡಬೇಕು, ಕೆಲವರು ನದಿ ತೀರಕ್ಕೆ ಹೋಗ್ತಾರೆ, ದೇವ್ರ ದರ್ಶನವನ್ನ ಎಲ್ಲಾ ಮಾಡ್ತಾರೆ, ಆದ್ರೆ ನದಿ ಸ್ನಾನನೇ ಮಾಡಲ್ಲ. ಎಲ್ಲೋ ಲಾಡ್ಜಲ್ಲೋ ರೂಮಲ್ಲೋ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ದರ್ಶನಕ್ಕೆ ಹೋಗ್ತೀವಿ, ದರ್ಶನ ಎಲ್ಲಾ ಮಾಡ್ತೀವಿ. ಅದಕ್ಕೆ ವಿಶೇಷವಾಗಿ ನದಿಗೆ ಯಾಕೆ ವಿಶೇಷ? ಮೊದಲನೇದಾಗಿ ಅಕ್ಷಯ ತೃತೀಯ ವಿಶೇಷದಲ್ಲಿ ಸ್ನಾನ, ದಾನ, ತಪಸ್ಸು, ಅದೇ ರೀತಿಯಾಗಿ ಪಿತೃ ಕಾರ್ಯ ಅಂತ ಹೇಳ್ತಾರೆ. ಅದಕ್ಕೆ ಈ ದಿನ ಕೃಷ್ಣನಿಗೆ ಪ್ರೀತಿಕರವಾದಂಥ ದಿನ ಅಂತ ಹೇಳ್ತಾರೆ. ನಮಗೆ ನೋಡಿ, ಯಾರಾದರೂ ಕಾಶಿಯಲ್ಲಿ ಇದ್ದರೆ ಆ ದಿನ ಅಕ್ಷಯ ತೃತೀಯ ದಿನ
ಮಣಿಕರ್ಣಿಕಾಷ್ಟಕದಲ್ಲಿ ಶಂಕರಾಚಾರ್ಯರು ವಿಶೇಷವಾಗಿರ್ತಕ್ಕಂಥ ಮಣಿಕರ್ಣಿಕಾ ಘಾಟ್ ಅಂತಿದೆ, ಅಲ್ಲಿ ನಾರದ ಕುಂಡ ವಿಶೇಷವಾಗಿರ್ತಕ್ಕಂಥ ಘಾಟಗಳಿದೆ, ಅಲ್ಲಿ ದಶಾಶ್ವಮೇಧ ಘಾಟ್ ಅಂತಿದೆ. ಇಷ್ಟು ಘಾಟ್ಗಳಲ್ಲಿ ಏನಂತಂದ್ರೆ ಮಣಿಕರ್ಣಿಕಾ ಆ ಕುಂಡದಲ್ಲಿ ಸ್ನಾನವನ್ನು ಯಾರು ಮಾಡ್ತಾನೆ ಅವರಿಗೆ ನರಕ ಬಾಧೆಯನ್ನು ತಪ್ಪಿಸ್ತಾನಂತೆ. ಯಾರಾದರೂ ಕಾಶಿಯಲ್ಲಿ ಆ ದಿನ ಇದ್ದರೆ ಖಂಡಿತವಾಗ್ಲೂ ಕೂಡ ಗಂಗೆಯಲ್ಲಿ ಸ್ನಾನ ಮಾಡಿ ವಿಶೇಷವಾದಂಥ ಗಂಗಾರತಿ ನಡೆಯುತ್ತೆ, ಅಲ್ಲಿ ನದಿಗೆ ಮುಟ್ಟಿ ನಮಸ್ಕಾರ ಮಾಡಬೇಕು. ನಾವು ಯಾವುದೇ ನದಿಗಳ ಹತ್ರ ಹೋದಾಗ ನಾವು ನೇರವಾಗಿ ನದಿಯಲ್ಲಿ ನೀರು ಮುಟ್ಟಬಾರ್ದು, ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಅಂದ್ರೆ ಏನು ಗುರುಗಳೇ, ನಮಗೆ ಸಂಸ್ಕೃತ ಬರಲ್ಲ, ನಮಗೆ ಸಂಕಲ್ಪ ಏನು ಗೊತ್ತಾ ಅಂದಾಗ ನದಿಯನ್ನು ಮುಟ್ಟಿ ನಮಸ್ಕಾರ ಮಾಡಿ ತರುವಾಯವಾಗಿ ನದಿಯಲ್ಲಿ ಇಳಿದು 3 ಮುಳುಗನ್ನು ಮುಳುಗಬೇಕು. ಆಮೇಲೆ ತರುವಾಯವಾಗಿ ಎದ್ದು ಬಂದು ಬೇರೆ ಬಟ್ಟೆಯನ್ನು ಇಟ್ಕೊಂಡು ನದಿ ತೀರದಲ್ಲಿ ಮಾಡ್ತಕ್ಕಂಥದ್ದು, ದೇವಸ್ಥಾನದಲ್ಲಿ ಮಾಡ್ತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ದಾನ ಅಂತ ಹೇಳ್ತಾರೆ ಅವತ್ತು ಅಕ್ಷಯ ತೃತೀಯ. ಆದ್ರಿಂದ ನಾವು ಅಕ್ಷಯ ತೃತೀಯ ವಿಶೇಷತೆಗಳೇನು ಅಂತಂತಂದ್ರೆ, ನಾವು ಆ ದಿನ ಮಾಡ್ತಕ್ಕಂಥ ಏನೇ ದಾನವನ್ನು ಮಾಡಲಿ, ಏನೇ ಶ್ಲೋಕವನ್ನೇ ಹೇಳ್ಕೊಳ್ಳಿ, ಏನೇ ಒಂದು ಸಣ್ಣ ದಾನವನ್ನು ಮಾಡಿದ್ರು ಕೂಡ ಅಕ್ಷಯವ ಅಂತ ಪುಣ್ಯ ಸಿಗತ್ತಂತೆ. ಅದಕ್ಕೆ ಅಕ್ಷಯ ತೃತೀಯ ಅಂತ ಏನಕ್ಕೆ ಹೆಸರು ಇಟ್ರಂತಂದ್ರೆ, ನೋಡಿ ವೈಶಾಖ ಮಾಸದ ಶುಕ್ಲ ಪಕ್ಷದ ಇರ್ತಕ್ಕಂಥ ಈ ರೋಹಿಣಿ ನಕ್ಷತ್ರದಲ್ಲಿ ಬರ್ತಕ್ಕಂಥ ಅಕ್ಷಯ ತೃತೀಯ ಆ ದಿನ ನಿಮಗೆ ದಾನವನ್ನು ಮಾಡಲು ಹೇಳಿದ್ರೆ ಹೊರತು ನೀವು ಕಂಪಲ್ಸರಿ ಬಂಗಾರವನ್ನು ತಗೊಂಡ್ರೆ ಅದು ಅಕ್ಷಯ ಆಗುತ್ತೆ, ಆವತ್ತು ತಗೊಂಡ್ರೆ ಡಬಲ್ ಆಗ್ಬಿಡುತ್ತೆ, ಆವತ್ತು ತಗೊಂಡ್ರೆ ತ್ರಿಬಲ್ ಆಗುತ್ತೆ ಅಂದ್ರೆ ಖಂಡಿತ ಆಗಲ್ಲ. ನಾವೇನ್ ಮಾಡ್ತೀವಿ, ನಾವು ಶುದ್ಧವಾಗಿರ್ತಕ್ಕಂಥ ಜ್ಞಾನವನ್ನ, ಶುದ್ಧವಾದ ಶಾಸ್ತ್ರವನ್ನು ತಿಳ್ಕೊಂಡು ಮಾಡಿದ್ರೆ ಅದಕ್ಕೆ ಅರ್ಥ ಇದೆ. ಶುದ್ಧ ಶಾಸ್ತ್ರವನ್ನ ನಾವು ತಿಳ್ಕೊಳ್ಳದೆ ನಾವು ಏನೇನೋ ಮಾಡ್ಲಿಕ್ಕೆ ಹೋದ್ರೆ ಅದರಿಂದ ಕಷ್ಟಕ್ಕೆ ಗುರಿ ಆಗ್ತೀವಿ. ಹೆಣ್ಣು ಮಕ್ಕಳಿಗೆ ಆಭೂಷಣ ಅಂತಂದ್ರೆ ಬಂಗಾರ, ಹೆಣ್ಣು ಮಕ್ಕಳಿಗೆ ಆಭೂಷಣ ಅಂದ್ರೆ ಪ್ರೀತಿ ವಾತ್ಸಲ್ಯ. ಆದರೆ ವಿಶೇಷವಾಗಿರ್ತಕ್ಕಂಥವ್ರು ಆವತ್ತಿನ ದಿನ ಬೆಳಿಗ್ಗೆ ಎದ್ದು ಮಂಗಳ ಸ್ನಾನವನ್ನ ಮಾಡಿ ತರವಾಗಿ ಹೊಸ್ತಿಲನ್ನು ಉಳಿಸಿ ಹೊಸ್ತಿಲಿಗೆ 2 ದೀಪವನ್ನಿಟ್ಟು ಮನೆ ಒಳಗಡೆ ದೇವರ ಮನೆಯಲ್ಲಿ ಏನು ಮಾಡ್ಬೇಕಂತಂದ್ರೆ, ಮದುವೆ ಆಗದೆ ಇರ್ತಕ್ಕಂಥವ್ರು ವಿಶೇಷವಾಗಿ ಯಾರು ಅಷ್ಟ ದಾರಿದ್ರ್ಯಗಳು ಅಂತ ಕರೀತಾರೆ, ಋಣ ಅಂದ್ರೆ ಸಾಲ, ರೋಗ ಅಂದ್ರೆ ಮನುಷ್ಯನಿಗೆ ಸಾಲ ಮತ್ತೆ ರೋಗ 2 ಇದ್ರೆ ಅವನು ಏನು ಮಾಡಿದ್ರು ಉಪಯೋಗ ಇಲ್ಲ, ಅವನ ಜೀವನನೇ ಏನಾದ್ರು ವ್ಯರ್ಥ ಆಗ್ಬಿಡುತ್ತೆ. ಅದಕ್ಕೆ ಋಣ, ರೋಗ, ದಾರಿದ್ರ್ಯ ಅಂತಾರೆ. ದಾರಿದ್ರ್ಯ ಅಂದ್ರೆ ಕೆಲವ್ರು ಇರ್ತಾರೆ, ಎಷ್ಟು ದುಡ್ಕೊಂಬಂದ್ರು ಅವ್ರ ಮನೇಲಿ 1 ರೂಪಾಯಿ ಉಳಿಯಲ್ಲ, ಕಷ್ಟ ಪಡ್ತಾನೆ ಇರ್ತಾರೆ, ಕೈ ತುಂಬಾ ಬರುತ್ತೆ, ಆದ್ರೆ ತಿಂಗಳು ಕೊನೆ ಆಗೋಷ್ಟು 1 ರೂಪಾಯಿ ಉಳಿಯಲ್ಲ ಅವ್ರ ಮನೆಯಲ್ಲಿ. ದಾರಿದ್ರ್ಯ ಅಂದ್ರೆ ಏನು? ಬರೀ ದುಡ್ಡು ಅಂದ್ರೆ ಧನಲಕ್ಷ್ಮಿ ಅಲ್ಲ, ಸಿದ್ಧಲಕ್ಷ್ಮೀರ್ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀರ್ ವರಲಕ್ಷ್ಮೀಶ್ಚ ಪ್ರಸನ್ನ ಭವ ಸರ್ವದಾ. ಅಕ್ಕಿ ಕೂಡ ಧಾನ್ಯಲಕ್ಷ್ಮಿನೇ. ಧೈರ್ಯಲಕ್ಷ್ಮಿ ಅಂದ್ರೆ ಏನು? ಮನುಷ್ಯ ಧೈರ್ಯ ಸಾಹಸೇ ಲಕ್ಷ್ಮಿ ಅಂತ ಕರೀತಾರೆ. ಧೈರ್ಯ ಸಾಹಸ ಮಾಡಿದ್ರೆ ಸೋಮಾರತನ ಇಲ್ದಿರ ಅವನಿಗೆ ಯಾವುದೋ ಒಂದು ರೂಪದಲ್ಲಿ ಬಂದು ಅವಳು ಸೇರ್ತಾನಂತೆ. ಕಷ್ಟಪಡುವವನಿಗೆ ಎಲ್ಲಿದ್ರೂ ಕೂಡ ಭಗವತಿ ಕೈ ಹಿಡಿತಾಳಂತೆ. ಹಾಗಾಗಿ ಮನುಷ್ಯನಿಗೆ ಬರೀ ಧನಲಕ್ಷ್ಮಿ ಅಲ್ಲ, ವಿದ್ಯಾಲಕ್ಷ್ಮಿ ಅಂತಾರೆ, ಧೈರ್ಯಲಕ್ಷ್ಮಿ ಅಂತಾರೆ, ಸ್ಥೈರ್ಯಲಕ್ಷ್ಮಿ ಅಂತಾರೆ, ಶ್ರೀಲಕ್ಷ್ಮಿ ಅಂತ ಕರೀತಾರೆ. ಶ್ರೀಲಕ್ಷ್ಮಿ ಅಂದ್ರೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾವಾಗಲೂ ಕೂಡ ತಲೆ ಬಿರಿ ಹಾಕೊಂಡಿರ್ತಕ್ಕಂಥದ್ದು, ಸಾಯಂಕಾಲದ ಹೊತ್ತು ಉಗುರು ಕಟ್ ಮಾಡ್ತಕ್ಕಂಥದ್ದು, ಅದೇ ರೀತಿಯಾಗಿ ಮನೆಯಲ್ಲಿ ಕೆಟ್ಟ ಭಾಷೆಯ ಮಾತುಗಳನ್ನು ಮಾತಾಡ್ತಕ್ಕಂಥದ್ದು, ಇವೆಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಶ್ವಿನಿ ದೇವತೆಗಳು ಅಸ್ತು ಅಂತ ಹೇಳ್ತಿರ್ತಾರೆ. ಹಾಗಾಗಿ ಗೃಹಿಣಿ ಗೃಹ ಮುಚ್ಚದೆ, ಹೆಣ್ಣು ಮಕ್ಕಳು ಮನೆಯಲ್ಲಿ ಎಷ್ಟು ಚೆನ್ನಾಗಿ ಪೂಜೆಯನ್ನ ಮನೆಯನ್ನ ಸಂಸ್ಕಾರವಾಗಿ ಇಟ್ಕೊಂಡಿರ್ತಾರೋ ಆ ಮನೇಲಿ ಖಂಡಿತವಾಗ್ಲೂ ಕೂಡ ದಾರಿದ್ರ್ಯ ಬರಲ್ಲ, ಆ ಮನೇಲಿ ಖಂಡಿತ ಒಳ್ಳೇದಾಗತ್ತೆ. ಪಾಪ ಕ್ಷುತಪ ಮೃತ್ಯವಾಹ ಅಂದ್ರೆ ಏನು? ಯಾವಾಗ್ಲೂ ಮನೇಲಿ ಸಾವನು ಮಾತಾಡಬಾರ್ದು. ಕ್ಷುತಪ ಮೃತ್ಯವಾಹ ಹೊಟ್ಟೆ ಉರಿ ಅಸೂಯೆಯನ್ನು ಪಡ್ತಕ್ಕಂಥದ್ದು, ಭಯಕ್ಲೇಶ ಮನಸ್ತಾಪ ಯಾವಾಗಲೂ ಜಗಳ ಆಡ್ತಾ ಇರ್ತಕ್ಕಂಥದ್ದು, ಇಂಥ ಮನೆಯಲ್ಲಿ ಏನಾಗುತ್ತೆ? ಅಲಕ್ಷ್ಮಿ ಉಂಟಾಗತ್ತೆ. ಅದಕ್ಕೆ ಅಕ್ಷಯ ತೃತೀಯ ದಿನ ಏನ್ ಮಾಡ್ಬೇಕು? ಮನೆಯಲ್ಲಿ ಶುಭ್ರವಾಗಿರ್ತಕ್ಕಂಥ ದೀಪವನ್ನು ಹಚ್ಚಬೇಕು. ಯಾವ ಎಣ್ಣೆ ಹಾಕಬೇಕು ಅಂತಿಲ್ಲ, ಯಾವ ಎಣ್ಣೆ ಆದ್ರೂ ಹಾಕಿ ಬತ್ತಿಯನ್ನು ಹಚ್ಚಿ ಶುಭ್ರವಾಗಿ ಉರಿಬೇಕು ದೀಪ. ನಂತರ ಈ ವಿಳೆದೆಲೆ, ಅಡಿಕೆ, ತಾಂಬೂಲವನ್ನ, ಬಾಳೆಹಣ್ಣನ್ನ, ಅರಿಶಿನ ಕೊಂಬಲ್ಲಿ ದಾರವನ್ನ 13 ಗಂಟೆ ಅಥವಾ 16 ಗಂಟೆ ಹಾಕಿ ಆ ಹಳದಿ ದಾರವನ್ನು ಕಟ್ಟಿ ಅದನ್ನು ದೇವರ ಮುಂದೆ ಇಟ್ಟು ಗೌರಿಗೆ ಅಷ್ಟೋತ್ತರವನ್ನು ಮಾಡಬೇಕು. ಗೌರಿಗೆ ಅಷ್ಟೋತ್ತರವನ್ನು ಮಾಡಿ ಆ ತಾಂಬೂಲವನ್ನು ಯಾರಾದ್ರೂ ಮುತ್ತೈದೆಯರು ಕೊಡ್ಬೇಕು. ಈ ತಾಂಬೂಲವನ್ನು ಕೊಟ್ಟಿದ್ದಾದ ಮೇಲೆ ಆ ದಿನ ನಿಮ್ಮ ಯಥಾಶಕ್ತಿ ಜ್ಞಾನಮಿತಿ, ನಿಮ್ಮ ಯಥಾಶಕ್ತಿ ಯಥಾಜ್ಞಾನಮಿತಿ, ದೇವ್ರು ಏನು ಭಗವಂತ ಕೊಟ್ಟಿರ್ತಾನೋ ಅದನ್ನ ದಾನವನ್ನು ಮಾಡು ಅಂತ ಹೇಳಿದ. ನೀವು ತಮಗೆ ನೀರಾದ್ರೂ ಕೊಡ್ಬೋದು, ಮೊಸರನ್ನು ಕೊಡ್ಬೋದು, ಗೋಧಿಯನ್ನು ಕೊಡ್ಬೋದು. ಅದರ ಜೊತೆಯಲ್ಲಿ ಬಡವರಿಗೆ, ಯಾರಿಗಾದ್ರು ಅಶಕ್ತರಿಗೆ, ಬಡವರಿಗೆ ಏನಿದೆಯೋ ಹೊಟ್ಟೆ ತುಂಬ ಅವರಿಗೆ ಆಗ್ತಕ್ಕಂಥ ಅನಾಥಾಶ್ರಮ ಇದೆ. ಎಷ್ಟೋ ಜನ ಊಟಕ್ಕೆ ಪಾಪ ಗತಿ ಇಲ್ಲ, ಎಷ್ಟೋ ಜನ ಕಷ್ಟಗಳಲ್ಲಿದ್ದಾರೆ. ಅಂಥವರಿಗೆ
ಅದರ ಬೆಲೆ ತಿಳಿದಿರತಕ್ಕಂಥವ್ರ ದಾನವನ್ನು ಮಾಡಿದಾಗ ನಿಮ್ಮ ದಾನ ಶ್ರೇಷ್ಠವಾದ ದಾನ ಆಗುತ್ತೆ. ಅದಕ್ಕೆ ಆ ದಿನ ಶ್ರೇಷ್ಠವಾದ ದಾನ ಯಾವುದಪ್ಪ ಅಂದ್ರೆ ಯಾರಿಗೆ ಅದರ ಅವಶ್ಯಕತೆ ಇದೆಯೋ ಅದನ್ನು ದಾನವನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ನಾವು ಆ ದಿನ ಬಂಗಾರ ಕೊಳ್ಳಬೇಕು ಅಂತಿಲ್ಲ, ಬಂಗಾರವನ್ನು ದಾನ ಮಾಡಬೇಕು. ಆದ್ರೆ ಈ ಕಲಿಯುಗದಲ್ಲಿ ಬಂಗಾರವನ್ನು ದಾನ ಮಾಡೋದು ಕಷ್ಟ. ಶಕ್ತಿ ಇರ್ತಕ್ಕಂಥವರು ದಾನವನ್ನ ಮಾಡ್ಬೋದು, ಸುವರ್ಣ ದಾನವನ್ನ ಮಾಡ್ಬೋದು. ಶಕ್ತಿ ಇಲ್ದಿರ್ತಕ್ಕಂಥವ್ರು ಏನ್ ಮಾಡ್ಬೇಕು, ಸ್ವಾಮಿ ನಮ್ಮ ಕೈಲಿ ಬಂಗಾರ ದಾನ ಮಾಡೋ ಶಕ್ತಿ ಇಲ್ಲ ಅಂತಂದ್ರೆ ನಿಮ್ಮ ಕೈಲಾದ ದಾನನ ಮಾಡಿ. ಕೈಲಾದ ದಾನವನ್ನ, ದೈವ ಪೂಜೆ ಅಂದ್ರೆ ಆ ದಿನ ಸ್ನಾನ ಮತ್ತು ಗಂಗಾ ಸ್ನಾನ ಹೇಳ್ತಾರೆ. ಎರಡನೇದಾಗಿ ದೈವ ಪೂಜೆಯನ್ನು ಹೇಳ್ತಾರೆ. ಮೂರನೇದಾಗಿ ಪಿತೃ ಕಾರ್ಯವನ್ನು ಮಾಡು ಅಂತ ಹೇಳ್ತಾರೆ. ನಾಲ್ಕನೇದಾಗಿ ದಾನವನ್ನು ಮಾಡು ಅಂತ ಹೇಳ್ತಾರೆ. ಅದಕ್ಕೆ ವೀಕ್ಷಕರೇ, ನಾವು ಈ ಅಕ್ಷಯ ತೃತೀಯ ಪ್ರತಿ ವರ್ಷ ಬರ್ತಾನೆ ಇರುತ್ತೆ, ಪ್ರತಿ ವರ್ಷವೂ ನಾವು ಇದನ್ನು ಹೇಳ್ತಾನೆ ಇರ್ತೀವಿ. ಆದ್ರೆ ನಾವು ಯಾವುದೇ ವ್ರತ ಪೂಜೆಯನ್ನ ನೀವು ಹೇಗೆ ಮನೆಯಲ್ಲಿ ಪದ್ಧತಿಯನ್ನು ಮಾಡ್ತಿರೋ, ಮುಂದಿನ ಏಳಿಗೆ, ಮುಂದಿನ ಪೀಳಿಗೆ, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ಮರಿಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಅಭ್ಯಾಸ ಮಾಡ್ಕೊಂತಾರೆ. ಈಗ ಹೋಗ್ತಾ ಹೋಗ್ತಾ ಏನಾಗಿದೆ ಅಂತಂದ್ರೆ ನಾವು ಮೊಬೈಲ್ ಹುಚ್ಚುತನದಿಂದ, ಈ ಮೊಬೈಲ್ ಬಂದ ಮೇಲೆ ಏನಾಗಿದೆ ಅಂತಂದ್ರೆ ನಾವು ಮಾತನ್ನ ಬಿಟ್ಬಿಡ್ತಾ ಇದೀವಿ. ಹಿಂದೆ ಮಾತುಗಳನ್ನು ಪರಸ್ಪರವಾಗಿ ಸ್ನೇಹಿತರು ಮಾತಾಡ್ಕೊತಾ ಇದ್ರು, ಬಂಧುಗಳು ಮಾತಾಡ್ಕೊತಾ ಇದ್ರು. ಇಂಗ್ಲೆಂಡ್ ಕಾರ್ಡ್ ಇತ್ತು, ಮಾಮೂಲಿ ಕಾರ್ಡ್ ಇತ್ತು, ಯಾವ ಫೋನು ಇರ್ಲಿಲ್ಲ, ಪ್ರೀತಿ ವಿಶ್ವಾಸ ಬಾಂಧವ್ಯಗಳಿತ್ತು. ಈ ಫೋನ್ ಬಂದ ಏನಾಗಿದೆ ಅಂತಂದ್ರೆ ಎಲ್ಲರೂ ಫೋನಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ ಪಾಪ. ಈ ಫೋನಿಂದ ಏನಾಗಿದೆ ಅಂದ್ರೆ ಸಮಸ್ಯೆ, ಪ್ರೀತಿ ವಿಶ್ವಾಸ ಬಾಂಧವ್ಯಗಳು ದೂರವಾಗಿ ಹೋಗ್ತಾ ಇದೆ. ಯಾಕಂದ್ರೆ ಅದರಲ್ಲೇ ಮುಳುಗೋಗಿರ್ತಾರೆ. ಹೆಣ್ಣು ಮಕ್ಕಳಿಗೆ ಗರ್ಭದೋಷ ಬರ್ತಾ ಇದೆ, ಗಂಡು ಮಕ್ಕಳಿಗೆ ವೀರ್ಯ ತೊಂದರೆ ಬರ್ತಾ ಇದೆ. ಯಾಕೆ ಬರ್ತಾ ಇದೆ? ನಾವು ಮಾಡ್ಕೊಳ್ತಿರ್ತಕ್ಕಂಥ ತಪ್ಪುಗಳು. ಟೆಕ್ನಾಲಜಿ ಇಂಪ್ರೂವ್ ಆಗಿ ಏನಾಗ್ತಿದೆ ಅಂದ್ರೆ ಎಷ್ಟು ಸುಲಭನೋ ಅಷ್ಟು ಸುಲಭ ಮಾಡ್ಕೊಳಕ್ ಹೋಗಿ ನಾವು ರೋಗ ರುಜಿನ ಬರ್ಸ್ಕೊಂತಾ ಇದೀವಿ. ಹಿಂದಿನ ಕಾಲದಲ್ಲಿ 120 ವರ್ಷ ಬದುಕ್ತಾ ಇದ್ವಿ, ಎಲ್ರು 120 ವರ್ಷ ಬದುಕ್ತಾ ಇದ್ರು. ಯಾರು ಹಿಂದಿನ ಕಾಲದಲ್ಲಿ ಬಂಗಾರ ಕೊಂಡ್ಕೋಬೇಕು ಅಂತ ಇರ್ಲಿಲ್ಲ, ಯಾರು ಆ ತರ ಪರಿಕಲ್ಪನೆನೂ ಮಾಡಿಲ್ಲ. ಆದ್ರೆ ನಮ್ಮ ಅಗ್ನಿ ಪುರಾಣ, ಭವಿಷ್ಯತ್ ಪುರಾಣಗಳಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಸ್ಪಷ್ಟವಾಗಿ ಏನ್ ತಿಳಿಸಿದ್ದಾರೆ ಅಂದ್ರೆ ಆ ದಿನದಲ್ಲಿ ವಿಶೇಷವಾಗಿ ದಾನವನ್ನ ಮಾಡು, ದಾನದಿಂದ ಒಳ್ಳೆ. ಅದಕ್ಕೆ ಕೊನೆಯದಾಗಿ ನಿಮಗೆ ನಾನು ಹೇಳ್ತಕ್ಕಂಥದ್ದು ಏನಂತಂದ್ರೆ, ನಿಮ್ಮ ಮನೆಯ ಅಭಿವೃದ್ಧಿ ಆಗಬೇಕಂದ್ರೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ, ಮನುಷ್ಯನಿಗೆ ಒಳ್ಳೆ ಜೀವನ. ಕೆಲವರು ಇರ್ತಾರೆ ಜೀವನ ಪರ್ಯಂತ ಲಿಟಿಗೇಷನ್, ಜೀವನ ಪರ್ಯಂತ ನೆಮ್ಮದಿನೇ ಇರಲ್ಲ. ಅವ್ರಿಗೆ ಆಸ್ತಿಯನ್ನು ಮಾಡಿರ್ತಾರೆ, ನೆಮ್ಮದಿ ಇರಲ್ಲ. ನಂತರ ಎಲ್ಲವೂ ಅನುಕೂಲ ಇರುತ್ತೆ, ಮನೆಯಲ್ಲಿ ನೆಮ್ಮದಿ ಇರಲ್ಲ. ಇಲ್ಲ ಮಗಳ ಚಿಂತೆಯೋ, ಮಗನ ಚಿಂತೆಯೋ, ಇಲ್ಲ ಸಾಲದ ಚಿಂತೆನೋ, ರೋಗದ ಚಿಂತೆನೋ, ಏನೋ ಒಂದು ಬಳಲ್ತಾ ಇರ್ತಾರೆ. ಅದಕ್ಕೆ ಪ್ರಾರಬ್ಧ, ಸಂಚಿತ, ಆಗಾಮಿ ಅಂತ 4 ಕರ್ಮಗಳಿದೆ ನಮಗೆ. ಈ 4 ಕರ್ಮಗಳು ಏನ್ ಮಾಡುತ್ತೆ, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ವಾಹನ, ಒಳ್ಳೇದಾಗಿರ್ತಕ್ಕಂಥ ದಾರಿ ಸಿಗ್ಬೇಕಂದ್ರೆ ಸುಕೃತ ಅಂತ ಹೇಳ್ತಾರೆ. ಆದ್ರಿಂದ ವೀಕ್ಷಕರೇ, ಅಕ್ಷಯ ತೃತೀಯವನ್ನ ನಾವು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು. ಅರ್ಥವಿಹೀನವಾಗಿ ಆಚರಣೆ ಮಾಡಿದ್ರೆ ಏನಾಗತ್ತೆ ಅಂತಂದ್ರೆ ಅದರಿಂದ ನಮ್ಗೆ ಯಾವ ಅನುಕೂಲ ಇಲ್ಲ. ಎಲ್ಲೋ ಸಾಲ ಮಾಡೋ, ಎಲ್ಲೋ ಮೀಟರ್ ಬಡ್ಡಿಗೋ, ಎಲ್ಲೋ ತಗೊಂಬಂದು ಸಾಲ ತಗೊಂಬಂದು ಆ ಸಾಲಕ್ಕೆ ಸಿಕ್ಕ ಹಾಕೊಂಡು ಬಂಗಾರ ಕೊಟ್ಕೊಂಡು ತಗೊಂಬಂದು ಮನೆಯಲ್ಲಿ ಇಟ್ಟು ಅದಕ್ಕೆ ಬಡ್ಡಿ ಕಟ್ಟಿ, ಸುಸ್ತು ಬಡ್ಡಿ, ಚಕ್ರ ಬಡ್ಡಿ ಕಟ್ಟಿ ಅಂತ ಯಾವ ದೇವರು ಹೇಳಿದ್ದಾರೆ? ಖಂಡಿತ ಹೇಳಿಲ್ಲ. ಅದಕ್ಕೆ ನಾವೇನ್ ಮಾಡಬೇಕು, ಆ ಸುವರ್ಣ ದಾನಕ್ಕಿಂತ ಹೆಚ್ಚಾಗಿ ನಿಮ್ ಕೈಲಾದ್ರೆ ಮಾಡಿ, ಇಲ್ಲಾಂದ್ರೆ ಬೇಡ. ಅದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ ವಿಶೇಷವಾಗಿರ್ತಕ್ಕಂಥದ್ದು ದಾನದಲ್ಲಿ ಶ್ರೇಷ್ಠ, ವಿಶೇಷವಾಗಿ ಒಳ್ಳೆಯ ಪದಾರ್ಥವನ್ನ ನಾವು ತಿಂತಕ್ಕಂಥದ್ದನ್ನ ಇನ್ನೊಬ್ಬರು ನಾವು ದಾನ ಮಾಡಬೇಕು. ಅದನ್ನು ಬಿಟ್ಟು ನಾವು ಮನಸ್ಸಲ್ಲಿ ಕೊರ್ಕೊಂಡು ದಾನ ಮಾಡಬಾರ್ದು. ಯಾವತ್ತು ನಮ್ಗೆ ಇಷ್ಟೇ ಮಾಡೋ ದಾನ ಹೇಳಿಲ್ಲ. ಅದರಿಂದ ಅಕ್ಷಯ ತೃತೀಯದ ಅರ್ಥ ವಿಶೇಷವಾಗಿರ್ತಕ್ಕಂಥದ್ದು ದಾನ, ಪಿತೃತರ್ಪಣ, ಅದ್ರ ಜೊತೆ ಕೃಷ್ಣನ ಪೂಜೆ, ಅದರ ಸ್ನಾನ. ಇದಿಷ್ಟು ಯಾರನ್ನ ಆವತ್ತು ಮಾಡ್ತಾರೆ, ಆವತ್ತು ಒಂದು ಶ್ಲೋಕವನ್ನು ಬಾಯ್ಬಿಟ್ಟು ಯಾರು ಹೇಳ್ತಾರೆ ಅಕ್ಷಯ ಪುಣ್ಯ ಆಗತ್ತಂತೆ. ಅಂದ್ರೆ ಅಕ್ಷಯ ಅಂತಂದ್ರೆ ಅದನ್ನ ಅರ್ಥ ಏನಂತಂದ್ರೆ ಆ ದಿನ ಏನೇ ಮಂತ್ರವನ್ನು ಹೇಳ್ಕೊಂಡ್ರು ಸಿದ್ಧಿ ಆಗತ್ತೆ, ಏನೇ ದಾನವನ್ನು ಮಾಡಿದ್ರು ಸಿದ್ಧಿ ಆಗತ್ತೆ. ಅದರಿಂದ ವಿಶೇಷವಾಗಿರ್ತಕ್ಕ ಮಾಡೋದು ಒಳ್ಳೆಯದು. ಅದಕ್ಕೆ ಈ ದಿನದಲ್ಲಿ ನೋಡಿ, ಅಕ್ಷಯ ತೃತೀಯ ದಿನ ವಿಶೇಷವಾದ ಒಂದು ವಿಧಾನವನ್ನು ಹೇಳ್ಕೊಡ್ತೀನಿ ನೋಡಿ. ಯಾರ ಮನೆಯಲ್ಲಿ ನಿರಂತರವಾಗಿರ್ತಕ್ಕಂಥ ರೋಗ, ಹುಷಾರೇ ಆಗಲ್ಲ. ಎರಡನೇದು ನಿರಂತರವಾಗಿರ್ತಕ್ಕಂಥ ಸಾಲ. ಯಾರ ಮನೆಯಲ್ಲಿ ನಿರಂತರವಾಗಿ ಮದುವೆಗಳೇ ಆಗ್ತಾ ಇರಲ್ಲ, 35 ವರ್ಷ 40 ವರ್ಷ ಆಗಿರುತ್ತೆ ಮದುವೆಗಳಾಗಿರಲ್ಲ. ಕೆಲವರು 35-40 ವರ್ಷ ಆಗಿರುತ್ತೆ ಮಕ್ಕಳಾಗಿರಲ್ಲ. ಕೆಲವರು ನಿರಂತರವಾಗಿ ಕೋರ್ಟು ಕಚೇರಿ ಅಲಿತಾನೇ ಇರ್ತಾರೆ, ವರ್ಷಾನುಗಟ್ಲೆ ಅಲಿತಿರ್ತಾರೆ, ತೀರ್ಮಾನ ಆಗಲ್ಲ. ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಾದ್ರೂ ಕೂಡ ತೀರ್ಮಾನ ಆಗಿರಲ್ಲ. ಇಂಥವ್ರು ಈ ಅಕ್ಷಯ ತೃತೀಯ ದಿನ ಏನ್ ಮಾಡ್ಬೋದು ಅಂತಂದ್ರೆ ಅವತ್ತು ಗೌರಿ ಪೂಜೆನೇ ಶ್ರೇಷ್ಠ. ಆದ್ರಿಂದ ನೋಡಿ, ಒಂದು ಮಂತ್ರವನ್ನ, ಸರಳವಾಗಿರೋ ಮಂತ್ರವನ್ನ ಹೇಳ್ತೀನಿ. ಆ ಸರಳವಾಗಿರ್ತಕ್ಕಂಥ ಮಂತ್ರವನ್ನ ಯಾರು ಅವತ್ತು ಪೂರ್ವ ದಿಗ್ಭಾಗಕ್ಕೆ ಕೂತ್ಕೊಂಡು ಬಿಳಿ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಕೂತ್ಕೊಂಡು ಈ ಮಂತ್ರವನ್ನ ಈ ಬೆರಳು ಟಚ್ ಮಾಡಬಾರ್ದು, ಅಂದ್ರೆ ಈ ಬೆರಳಿಗೆ ತಗಲಬಾರ್ದು ಜಪಮಾಲೆ ಇಲ್ಲ. ನೋಡಿ, ಈ ರೀತಿಯಾಗಿ
ಜಪವನ್ನ ಯಾರು ಆಚರಣೆ ಮಾಡ್ತಾರೆ ಅವರು ಖಂಡಿತ ಆ ಮನೆಯಲ್ಲಿ ಅವತ್ತು ಅಷ್ಟು ದಾರಿದ್ರ್ಯ ನಿವಾರಣೆ ಆಗುತ್ತೆ. ಆ ಮಂತ್ರ ಹೇಗಿದೆ ಅಂತಂದ್ರೆ ನಿಧಾನವಾಗಿ ಸ್ಪಷ್ಟವಾಗಿ ತಿಳಿಸ್ತೀನಿ, ಅದನ್ನು ಬರೆದಿಟ್ಕೊಳ್ಳಿ. ಅದು ಬರೆದಿಟ್ಕೊಂಡು ದಯವಿಟ್ಟು ಅಕ್ಷಯ ತೃತೀಯ ದಿನ ಅದನ್ನು ಮಾಡೋದ್ರಿಂದ ನಿರ್ದಿಷ್ಟವಾಗಿರ್ತಕ್ಕಂಥ ಸಾಲ, ರೋಗ, ದಾರಿದ್ರ್ಯ ಏನಿದೆ ಅದಷ್ಟು ಪರಿಹಾರವಾಗತ್ತೆ. ಮನುಷ್ಯ ಎಷ್ಟು ವರ್ಷ ಬದುಕ್ತಾನೆ ಅನ್ನೋದು ಮುಖ್ಯ ಆಗಲ್ಲ, ಅವನು ಯಾವ ರೀತಿಯಾಗಿ ಬದುಕ್ತಾನೆ ಅನ್ನೋದು ಮುಖ್ಯ ಆಗತ್ತೆ. ಹೋದಷ್ಟು ದಿನಕ್ಕೂ ಕೂಡ ಬರೀ ಸಾಲ, ಬರೀ ರೋಗ, ಬರೀ ದಾರಿದ್ರ್ಯಗಳೇ ಇದ್ರೆ ಮನುಷ್ಯ ನೆಮ್ಮದಿಯಾಗಿರಲ್ಲ. ಯಥಾ ಯೋಗ್ಯಂ ತಥಾ ಕುರು. ಬ್ರಹ್ಮ ಸಂಕಲ್ಪದಲ್ಲಿ ನಮ್ಮ ಭೂಮಿ ಕಳಿಸಿದ್ದೇನೆ ಜನ್ಮ ಕೊಟ್ಟು, ಆ ದೇವ್ರಿಗೆ ಗೊತ್ತು ನಮಗೇನು ಕೊಡಬೇಕು, ನಮಗೇನು ಯೋಗವನ್ನು ಕೊಡಬೇಕು. ಅದಕ್ಕೆ ನಾವೇನು ಕೊಡಬೇಕು ಅಂತಂದಾಗ ಕಾಯ ವಾಚ ಮನಸ. ಕಾಯ ಅಂದ್ರೆ ಏನು? ದೇಹ. ವಾಚ ಅಂದ್ರೆ ನಾವು ಹೇಳ್ತಕ್ಕಂಥ ಮಂತ್ರ. ಮನಸ್ಸ ಅಂದ್ರೆ ಮನಸ್ಪೂರ್ವಕವಾಗಿ. ಇದನ್ನ ನಾವು ಮೂರನ್ನು ಇಟ್ಕೊಂಡು ಈ ಮಂತ್ರವನ್ನು ಯಾರು ಆ ದಿನ ಪಠನೆ ಮಾಡ್ತೀರಾ ನಿಶ್ಚಿತವಾಗಿ ಮನೆಯಲ್ಲಿರ್ತಕ್ಕಂಥ ಎಲ್ಲ ಅರಿಷ್ಟಗಳು ನಿವಾರಣೆ ಆಗುತ್ತೆ. ಆ ಮಂತ್ರ ಹೇಗಿದೆ ಅಂದ್ರೆ ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಂದ್ರೇನು? ಸರ್ವಮಂಗಳ ಮಾಂಗಲ್ಯೆ, ಸರ್ವ ಮಂಗಳವನ್ನು ಉಂಟು ಮಾಡತಕ್ಕಂಥ ಮಾಂಗಲ್ಯ ದೇವಿ ಅವಳು. ಶಿವೇ ಸರ್ವಾರ್ಥ ಸಾಧಿಕೆ, ಸರ್ವ ಅರ್ಥಗಳನ್ನು ಸಾಧನೆ ಮಾಡ್ತಕ್ಕಂಥವಳು ಅವಳು. ಆದ್ದರಿಂದ ಈ ಮಂತ್ರವನ್ನು ದಯವಿಟ್ಟು ಬರೆದಿಟ್ಕೊಳ್ಳಿ. ಇದನ್ನ ಮಾಡಬೇಕಾದ್ರೆ ನೀವು ಒಂದು ವಿಳೆದೆಲೆ ಇಟ್ಕೊಂಡು ಕುಂಕುಮ ಇಟ್ಕೊಂಡು ಅದನ್ನ ಈ 3 ಬೆರಳ ಅರ್ಚನೆ ಮಾಡಿ. ಯಾವತ್ತು ಅರ್ಚನೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ಬೆರಳಲ್ಲಿ ಮಾಡ್ಬಿಡ್ತಾರೆ, ಇಲ್ಲ ಈ ಬೆರಳಲ್ಲಿ ಮಾಡ್ತಾರೆ. ಇವುಗಳನ್ನ ಉಪಯೋಗಿಸಬಾರ್ದು. ಇದು ಮುದ್ರಿಕಾ ಶಾಸ್ತ್ರದಲ್ಲಿ ಬರುತ್ತೆ. ಮುದ್ರಿಕಾ ಶಾಸ್ತ್ರ ಅದಕ್ಕೆ ಏನ್ ಮಾಡ್ತಾರೆ, ವಿಶೇಷವಾಗಿರ್ತಕ್ಕಂಥದ್ದು ಬೆಳಿಗ್ಗೆ ಎದ್ದ ತಕ್ಷಣ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ. ಯಾರಿಗಾನ ಮೀಟ್ ಮಾಡೋಕೆ ಹೋದ್ರೆ ಫಸ್ಟ್ ಏನ್ ಮಾಡ್ತೀವಿ, ಯಾರನ್ನ ತಪ್ಕೊಂಡ್ಬಿಡಲ್ಲ ನಾವು. ಯಾರನ್ನ ಮೀಟ್ ಮಾಡೋಕೆ ಫಸ್ಟ್ ಶೇಕ್ ಹ್ಯಾಂಡ್ ಕೊಡ್ತೀವಿ. ಅದಕ್ಕೆ ಕೈಯಲ್ಲಿ ಏನಿರುತ್ತೆ ಅಂದ್ರೆ ಆ ಶೇಕ್ ಹ್ಯಾಂಡನ್ನು ಯಾರು ಲೂಸ್ ಆಗಿ ಕೊಡ್ತಾರೆ ಅವ್ರಿಗೆ ಯಾವುದೇ ಆತ್ಮೀಯತೆಯಿಂದ, ಶೇಕ್ ಹ್ಯಾಂಡನ್ನು ಯಾರು ಟೈಟ್ ಆಗಿ ಕೊಡ್ತಾರೆ ಅವ್ರಿಗೆ ಆತ್ಮೀಯತೆಯಿಂದ ಅಂತ. ಶೇಕ್ ಹ್ಯಾಂಡಲ್ಲಿ ಕೂಡ ಹಸ್ತಲಾಘವ ಅಂತ ಕರೀತಾರೆ. ಅದನ್ನ ಮಾಡ್ಬೇಕಾದ್ರೆ ಯಾರು ಸರಿಯಾಗಿ ಇಟ್ಕೊಂತಾರೆ ಶೇಕ್ ಹ್ಯಾಂಡು, ಅವ್ನು ಖಂಡಿತವಾಗ್ಲೂ ನಮ್ಮನ್ನು ಇಷ್ಟಪಡ್ತಿದ್ದಾನೆ, ನಾವು ಹೇಳೋ ಮಾತನ್ನ ಕೇಳ್ತಾನೆ, ಇಲ್ಲ ನಮ್ಮ ವಿಚಾರ ಅಂತ ತಿಳ್ಕೊಂತಾನೆ ಇರ್ತಾ. ಯಾರು ಬೇಕೋ ಬಿಟ್ಟು ಶೇಕ್ ಹ್ಯಾಂಡ್ ಕೊಟ್ರೆ ಅದು ಖಂಡಿತವಾಗ್ಲೂ ಬರಲ್ಲ. ಆದ್ರಿಂದ ಈ ಕರಗಳಲ್ಲಿ ಏನಾಗಿದೆ ಅಂದ್ರೆ ಮೊದಲನೇದು ಬಂದು ಕರಾಗ್ರೆ ವಸತೆ ಲಕ್ಷ್ಮಿ, ಅಗ್ರಭಾಗದ ತುದಿಯಲ್ಲಿ ಲಕ್ಷ್ಮಿ ನೆಲೆಸಿದ್ದಾಳೆ. ಕರಮಧ್ಯೆ ಸರಸ್ವತಿ, ಈ ಮಧ್ಯದಲ್ಲಿ ನಾವು ಪುಸ್ತಕವನ್ನು ಎಲ್ಲಿಟ್ಕೊಂಡು ಹೋಗ್ತೀವಿ, ಕೈಯಲ್ಲಿ ಇಟ್ಕೊಂಡು ಹೋಗ್ತೀವಿ. ಕರಮೂಲೆ ಸ್ಥಿತೇ ಗೌರಿ, ಮೂಲದಲ್ಲಿ ಗೌರಿ ಇದ್ದಾಳೆ. ಆದ್ರಿಂದ ಹೆಣ್ಮಕ್ಳ ಅರ್ಚನೆ ಮಾಡ್ಬೇಕಾದ್ರೆ ಈ 3 ಬೆರಳೆಲ್ಲ ಅರ್ಚನೆಯನ್ನು ಮಾಡಿ ಆ ಕುಂಕುಮ ಧಾರಣೆ ಇಲ್ಲಿ ಮಾಡ್ಬೇಕು. ಕೆಲವು ಹೆಣ್ಮಕ್ಳು ಇಲ್ಲಿ ಇಟ್ಕೊಂತಾರೆ, ಇಲ್ಲೇನು ಇಲ್ಲ, ಇಲ್ಲಿ ಲಲಾಟೆ ಅಂದ್ರೆ ಇದು, ಇಲ್ಲಿ ಇಟ್ಕೋಬಾರ್ದು ಕುಂಕುಮ ಯಾವತ್ತು. ಸಿಂಧೂರ ಅಂತೇಳಿ ಇಲ್ಲಿ ಹಚ್ತಾರೆ, ಹಿಂದಿನ ಕಾಲದಲ್ಲಿ ಇಲ್ಲಿ ಹಚ್ತಿದ್ರು ಸಿಂಧೂರ. ಕುಂಕುಮನ ಇಲ್ಲೇ ಇಡ್ಬೇಕು ಹೆಣ್ಣು ಮಕ್ಕಳು. ಎರಡನೇದಾಗಿ ಅದನ್ನಿಟ್ಟು ನಾವು ಸುವಾಸಿನ್ಯರ್ಚನ ಪ್ರೀತ ಶೋಭನಾ ಶುದ್ಧ ಮಾನಸ, ಸುವಾಸಿನ ರೂಪದಲ್ಲಿ ಅವಳು ಗೌರಿ ಬರ್ತಾಳೆ. ಆದ್ರಿಂದ ಬೆಳಿಗ್ಗೆ ಪೂಜೆಯನ್ನು ಮಾಡಿ ನೀವು ದಾನವನ್ನ ಆಚರಣೆ ಮಾಡೋದ್ರಿಂದ ಅಕ್ಷಯ ತೃತೀಯದ ಪುಣ್ಯಫಲ ಸಿಗುತ್ತೆ. ಅದ್ರ ಜೊತೆಗೆ ಈ ಪಿತೃ ಕಾರ್ಯ ಮಾಡ್ಬೇಕಾದ್ರೆ ಯಾವ ಮಾಡ್ಬೇಕಂದ್ರೆ ಬೆಳಿಗ್ಗೆ 11:30 ಮೇಲೆ. ಇವಾಗ ಮುಂದಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ಗುರುಗಳೇ ಅಮೃತಗಳಿಗೆ ಯಾವಾಗಿರುತ್ತೆ, ನಾನು ಅಂಗಡಿ ಯಾವಾಗ ಓಪನ್ ಮಾಡ್ಬೇಕು, ನಾನು ಮನೆ ಗುರುಪ್ರವೇಶ ಯಾವಾಗ ಹಾಲು ಉಕ್ಸ್ಬೇಕು, ಗುಳ್ಳೆ ನಾನು ಅವತ್ತು ಗಾಡಿ ಎಷ್ಟೊತ್ತು ತಗೋಬೇಕು, ಗುಳ್ಳೆ ನಾನು ಬಂಗಾರ ಎಷ್ಟೊತ್ತು ತಗೋಬೇಕು, ಅದ್ರ ಜೊತೆಲಿ ನಾನು ಈ ಬಂಗಾರ ಎಷ್ಟೊತ್ತು ಖರೀದಿ ಮಾಡಬೇಕು, ಇವೆಲ್ಲ ಪ್ರಶ್ನೆಗಳು ಉದ್ಭವ ಆಗತ್ತೆ. ಅದಕ್ಕೆ ವೀಕ್ಷಕರು ಏನಿರುತ್ತೆ ಅಂದ್ರೆ, ಯಾವುದೇನು ಹಬ್ಬ ಹರಿದಿನಗಳು ಬಂದ್ರೆ ಅವತ್ತು ಯಮಗಂಡ ಕಾಲ, ರಾಹು ಕಾಲ ಯಾವುದನ್ನು ನೋಡೋ ಅವಶ್ಯಕತೆ ಇಲ್ಲ. ಹಬ್ಬಗಳು ಬಂದಾಗ ಆ ಹಬ್ಬಗಳ ದಿನ ಯಾವುದು ನೋಡೋಕೆ ಹೋಗ್ಬೇಡಿ. ಎರಡನೇದೇನು ಹೇಳ್ತೇನೆ ಅಂದ್ರೆ, 3 ಮುಹೂರ್ತ ಬರುತ್ತೆ ದಿನೆಯಲ್ಲಿ. ಒಂದು ಬ್ರಾಹ್ಮಿ ಮುಹೂರ್ತ. ಬ್ರಾಹ್ಮಿ ಮುಹೂರ್ತ ಏನಾಗುತ್ತೆ, ಬೆಳಗಿನ ಜಾವ 5:30 7 ಗಂಟೆ. ಯಾವುದು ಅಂಗಡಿ ತೆಗೆದಿರಲ್ಲ, ಎಲ್ಲೋ ಬಂಗಾರ ಕೊಂಡ್ಕೊಳ್ಳೋದು ಆಗಲ್ಲ. ಆದ್ರೆ ಯಾರಾದ್ರೂ ಅಂಗಡಿ ಓಪನ್ನು, ಕಮರ್ಷಿಯಲ್ ಬಿಲ್ಡಿಂಗ್ ಓಪನ್ನು, ಮನೆ ಗೃಹ ಪ್ರವೇಶ ಏನೋ ಶುಭ ಕಾರ್ಯ ಮಾಡ್ತಾ ಇದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಚರಣೆ ಮಾಡಿ ಯಾವತ್ತು. ಎರಡನೇದಾಗಿ ಗೋಧೂಳಿ ಮುಹೂರ್ತ ಅಂತ ಕರೀತಾರೆ. ಮಧ್ಯಾಹ್ನ ಅಬ್ಜಿನ ಮುಹೂರ್ತ ಇರುತ್ತೆ, ಆದ್ರೆ ಅವತ್ತು ರಾಹುಕಾಲ ಇರುತ್ತೆ. ಆದ್ರಿಂದ ಅವತ್ತು ಯಾರು ಇಷ್ಟಪಡಲ್ಲ. ಸಂಧ್ಯಾಕಾಲ ಸಂಧ್ಯಾವಿದ್ರೆ ಸರಸ್ವತಿ. ನೋಡಿ, ಸಾಯಂಕಾಲ 5:30 6 ಶಕ್ತಿ ಇರ್ತಕ್ಕಂಥವ್ರು ಅವತ್ತು ಬಂಗಾರ ತಗೊಳ್ಳೇಬೇಕು ಅಂತಕ್ಕಂಥದ್ದು ಅದು ಅಸಭ್ಯ ಆಗುತ್ತೆ. ಯಾಕಂದ್ರೆ ಬಂಗಾರವನ್ನು ತಗೊಳ್ಳೋಗಿಲ್ಲ, ಅವತ್ತು ಕೊಳ್ಳೋದಿಲ್ಲ, ಅದು ಎಲ್ಲೂ ಶಾಸ್ತ್ರದಲ್ಲಿ ಹೇಳಿಲ್ಲ. ತಗೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಆದ್ರೆ ಅವತ್ತು ದಾನವನ್ನು ಮಾಡು ಅಂತ ಹೇಳಿದ್ದಾನೆ. ಸಾಯಂಕಾಲದಲ್ಲಿ ಯಾರು ವೆಹಿಕಲ್ ತಗೋಬೇಕು ಅಂತಿದ್ರೋ, ವಾಹನವನ್ನು ತಗೋಬೇಕು ಅಂತಿದ್ರೋ, ಬಟ್ಟೆಯನ್ನು ತಗೋಬೇಕು ಅಂತಿದ್ರೋ, ಅಥವಾ ಕೆಲವರು ವಿಶೇಷವಾದಂಥ ಕೆಲಸಗಳನ್ನು ಮಾಡಬೇಕು ಅಂತಿದ್ರೋ,
ಆ ದಿನ ಖಂಡಿತವಾಗ್ಲೂ ಕೂಡ ಸಾಯಂಕಾಲ 5:30 6:30 ಸಂದರ್ಭದಲ್ಲಿ ಖಂಡಿತವಾಗ್ಲೂ ಮಾಡಿ. ಅದನ್ನು ಮಾಡೋದ್ರಿಂದ ಶ್ರೇಯಸ್ಸಾಗತ್ತೆ, ಅಭಿವೃದ್ಧಿ. ಅದಕ್ಕೆ ತಿಥೇ ಶ್ರೇಯಮಾಪ್ನೋತಿ. ತಿಥಿ ಅಂತ ಕರೀತಾರೆ, ಪಾಡ್ಯಮಿ, ಬಿದಿಗೆ, ಚೌತಿ, ಚತುರ್ಥಿ, ಪಂಚಮಿ ಅಂತ. ತಿಥೇ ಶ್ರೇಯಮಾಪ್ನೋತಿ. ವಾರಾದ ಆಯುಷ್ಯವರ್ಧನಂ. ವಾರ ಅಂತಕ್ಕಂಥ ಆಯುಷ್ ವೃದ್ಧಿ ಆಗತ್ತೆ. ನಕ್ಷತ್ರ ಧರತೆಯ ಪಾಪಂ. ಆ ದಿನದ ನಕ್ಷತ್ರ ಪಾಪವನ್ನು ನಾಶ ಮಾಡುತ್ತೆ. ಯೋಗೋದ್ರೋಗ ನಿವಾರಣ ಕರಣಾತ್ ಕಾರ್ಯಸಿದ್ಧಂಚ ಪಂಚಾಂಗ ಬಲವತ್ತಂ. ಈ ಪಂಚ ಅಂಗಗಳನ್ನ ಯಾರು ಕರೆಕ್ಟಾಗಿ ನೋಡ್ಕೊಂಡು ಮಾಡ್ತಾರೆ ಅವ್ರು ಖಂಡಿತವಾಗ್ಲೂ ಸಿದ್ಧಿ ಉಂಟಾಗ್ತಕ್ಕಂಥದ್ದಾಗತ್ತೆ. ಈ ನಮ್ಮ ಪ್ರಾಚೀನ ಋಷಿ ಮುನಿಗಳು ಯಾರಿದ್ದಾರೆ, ಆ ಋಷಿ ಮುನಿಗಳಿಗೆ ಯಾವುದೇ ಮೊಬೈಲ್ ಇರಲಿಲ್ಲ, ಯಾವುದೇ ಇಂಟರ್ನೆಟ್ ಇಲ್ಲ, ಯಾವುದೇ ಲ್ಯಾಪ್ಟಾಪ್ ಇಲ್ಲ. ಆದ್ರೆ ಇದೇ ದಿನ ಗ್ರಹಣ ಬರುತ್ತೆ ಅಂತ ಹೇಳ್ತಿದ್ರು. ಇದೇ ದಿನ ಗ್ರಹಣ ಬರುತ್ತೆ ಅಂತ. ಇವಾಗ ನಮ್ಮ ಪಂಚಾಂಗದಲ್ಲೂ ಗ್ರಹಣ ಇಂಥ ದಿನ ಬರುತ್ತೆ ಅಂತ ಹೇಳ್ತಾರೆ. ಹೇಗೆ? ಇಟ್ ಈಸ್ ಎ ಮ್ಯಾಥಮೆಟಿಕ್ಸ್. ಇದು ಬರೀ ಬ್ಲೈಂಡ್ ಆಗಿ ನಂಬೋದಲ್ಲ. ಇಂಥ ದಿನ ಗ್ರಹಣ ಆಗತ್ತೆ ಅಂದ್ರೆ ಅವ್ರಿಗೆ ಹೆಂಗ್ ಗೊತ್ತು? ಇದು ಮ್ಯಾಥಮೆಟಿಕ್ಸ್. ಆರ್ಯಭಟ್ರಾಗ್ಬೋದು, ವರಾಹಮಿಹಿರಾಚಾರ್ಯರಾಗ್ಬೋದು, ಇವರೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಗಣಿತವನ್ನು ಇಟ್ಕೊಂಡು ಈ ಜ್ಯೋತಿರ್ವಿಜ್ಞಾನವನ್ನು ಮಾಡಿದ್ದಾರೆ ಹೊರತು ಬ್ಲೈಂಡ್ ಆಗಿ ಯಾವುದೂ ಮಾಡಿಲ್ಲ. ಅದಕ್ಕೆ ನಾವು ಕಣ್ಣು ಮುಚ್ಕೊಂಡು ಯಾವುದು ನಂಬೋದು ಬೇಡ. ಆದ್ರೆ ನಾವು ಪರಿಕಲ್ಪನೆಯನ್ನು ಮಾಡಬೇಕಾದ್ರೆ ನಮಗೆ ಪ್ರಾಚೀನ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ಸುಮ್ಮನೆ ಕೊಟ್ಟಿಲ್ಲ, ಅದಕ್ಕೊಂದು ಅರ್ಥ ಇಟ್ಟು ಕೊಟ್ಟಿದ್ದಾರೆ. ಆದ್ದರಿಂದ ವೀಕ್ಷಕರೇ, ಸಮಸ್ತ ವೀಕ್ಷಕರು ಕೂಡ ನಮ್ಮ ಕರ್ನಾಟಕ ಟಿವಿಯ ಸಮಸ್ತ ವೀಕ್ಷಕರಿಗೆ, ಸಿಬ್ಬಂದಿ ವರ್ಗಕ್ಕೆ ಎಲ್ರಿಗೂ ಕೂಡ ಅಕ್ಷಯ ತೃತೀಯ ಶುಭಾಶಯಗಳು. ಹಾಗೆ ಕರ್ನಾಟಕದ ಭರತಖಂಡದ ಸಮಸ್ತ ವೀಕ್ಷಕರು ಕೂಡ ಈ ಅಕ್ಷಯ ತೃತೀಯ ಶುಭಾಶಯಗಳು. ಎಲ್ಲರೂ ಕೂಡ ಸದ್ವಿದ್ಯಾ, ಸದ್ಜ್ಞಾನ, ಆಯುಷ್ಯನ್ನು ವೃದ್ಧಿ ಮಾಡಲಿ, ಆರೋಗ್ಯವನ್ನು ಕೊಡಲಿ ಜನಕ್ಕೆ. ಅದೇ ರೀತಿಯಾಗಿ ಕೆಲವು ದುರ್ಘಟನೆಗಳು ನಡೀತಾ ಇದೆ. ಆ ದುರ್ಘಟನೆಗಳು ಯಾಕೆ ನಡೀತಾ ಇದೆ ಅಂತಂದ್ರೆ, ಇದೇ ಮೇ ತಿಂಗಳಲ್ಲಿ ಇನ್ನೊಂದು ಸಂಚಿಕೆಯಲ್ಲಿ ತಿಳಿಸ್ತೀನಿ. ಇನ್ನೊಂದು ಸಂಚಿಕೆಯಲ್ಲಿ, ಮುಂದಿನ ಸಂಚಿಕೆಯಲ್ಲಿ ಒಂದು ಮಾಡೋಣ. ಅದು ಏನಪ್ಪಾ ಅಂತಂದ್ರೆ, ಅನಾವಶ್ಯಕವಾಗಿರ್ತಕ್ಕಂಥ ದ್ವೇಷ, ಅಸೂಯೆ, ಸಾವುಗಳೆಲ್ಲ ಸಂಭವಿಸ್ತಾ ಇದೆ. ಈ ಅನ್ಯಾಯವಾಗಿ ಯಾವುದೇ ತಪ್ಪನ್ನು ಮಾಡದೆ ಸಾವುಗಳನ್ನು ಅನುಭವಿಸ್ತಾ ಇದ್ದಾರೆ. ಅದೆಲ್ಲವೂ ಯಾಕೆ ನಡೀತಾ ಇದೆ? ಅದಕ್ಕೆ ಪರಿಹಾರ ಏನು? ಯಾಕೆ ನಡೀತಾ ಇದೆ ಈ ತರ? ಇಡೀ ಜಗತ್ತಲ್ಲಿ, ಭಾರತದಲ್ಲಿ ಯಾಕೆ ನಡೀತಾ ಇದೆ ಈ ತರ ಸಾವು ನೋವುಗಳು? ಇದಕ್ಕೆ ಕಾರಣ ಏನು? ಇದಕ್ಕೆ ಏನು ಪರಿಹಾರ ಮಾಡಬಹುದು ಅಂತಕ್ಕಂಥದ್ದನ್ನ ಮುಂದಿನ ಸಂಚಿಕೆಯಲ್ಲಿ ನಿಮ್ಗೊಂದು ವಿಶೇಷವಾದ ಸಂಚಿಕೆಯನ್ನು ಮಾಡ್ತೀನಿ. ಅದೇ ರೀತಿಯಾಗಿ ಎಲ್ರಿಗೂ ಕೂಡ ಆ ಭಗವಂತನ ಕೃಷ್ಣ ಪರಮಾತ್ಮನ ಅನುಗ್ರಹ ಇರಲಿ. ಇಡೀ ಜಗತ್ತಲ್ಲಿ ಶಾಂತಿ, ನೆಮ್ಮದಿ ನೆಲೆಸಿರಿ. ಈ ಅಕ್ಷಯ ತೃತೀಯ ದಿನ ಈ ರೀತಿ ಆಗಿರ್ತಕ್ಕಂಥ ಆಚರಣೆ ಮಾಡಿ ಎಲ್ರಿಗೂ ಕೂಡ ಎಲ್ಲರ ಮನೆಯಲ್ಲಿ ಇರ್ತಕ್ಕಂಥ ದುಃಖ, ಕಷ್ಟಗಳೆಲ್ಲೂ ಕೂಡ ನಿವಾರಣೆ ಆಗಲಿ. ಅದೇ ರೀತಿಯಾಗಿ ಎಲ್ಲರೂ ನೀವು ಏನೇನು ಅನ್ಕೊಂಡಿದ್ರೋ ಆ ಭಗವಂತನ ದಯೆಯಿಂದ ನಿಮ್ಗೆಲ್ರಿಗೂ ಕೂಡ ಅದು ಸಿಗಲಿ. ಅದರ ಜೊತೆಯಲ್ಲಿ ನಮ್ಮ ಆಸೆ ಪಡ್ತಕ್ಕಂಥ ಮನೋಧರ್ಮ, ಆಸೆಗೆ ತಕ್ಕನಾಗಿ ಪ್ರಯತ್ನ ಇರಬೇಕು, ಒಳ್ಳೆಯ ದಾರಿ ಇರಬೇಕು, ಸದ್ಗುರುಗಳು ಇರಬೇಕು. ಅದರಿಂದ ಒಳ್ಳೇದಾಗುತ್ತೆ. ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿ, ಒಳ್ಳೆ ರೀತಿಯಾಗಿ ಜೀವನವನ್ನು ಸಾಗಿಸಿ. ಎಲ್ರಿಗೂ ಅಕ್ಷಯ ತೃತೀಯ ದಿನ ಆ ಗೌರಿಯ ಅನುಗ್ರಹ ಇರಲಿ, ಶುಭವಾಗ್ಲಿ, ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.